ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ನವೆಂಬರ್ ತಿಂಗಳ 27ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರತ್ ಋತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಇದೆ ಈ ದಿನ. ಇದು ಈ ದಿನ ಬೆಳಗಿನ ಜಾವ 5:22 ಇರಲಿದೆ. ನಂತರ ತ್ರಯೋದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ದಿನಪೂರ್ತಿ ಇರುತ್ತೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಸಂಜೆ 5:09 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಅಪರಾಹ್ನ 3:11 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 1:37 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 10:45 ಮಧ್ಯಾಹ್ನ 12:11 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:18 ಬೆಳಿಗ್ಗೆ 10:44 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:59 ಬೆಳಿಗ್ಗೆ 9:41 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 12:26 ರಾತ್ರಿ 2:14 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:21 ಸೂರ್ಯಾಸ್ತ ಸಂಜೆ 5:50. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರ ಮಾಡುವಂಥವ್ರಿಗೆ, ವರ್ತಕರಿಗೆ, ವ್ಯವಹಾರಸ್ಥರಿಗೆ, ಅದರಲ್ಲೂ ವಿಶೇಷವಾಗಿ ದಳ್ಳಾಳಿಗಳಿಗೆ ತುಂಬ ಅನುಕೂಲತೆ ಇರುವಂಥ ದಿನ ಇದು. ಏಕೆಂದರೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳು ಬಹಳ ಬಿರುಸಿನಿಂದ ನಡೆಯುತ್ತೆ. ಹಾಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೂ ಕೂಡ, ವ್ಯಾಪಾರ ವಿಸ್ತರಣೆಯಾಗಲಿ ಬಂಡವಾಳ ಹೂಡುವಂಥ ವಿಚಾರಗಳನ್ನಾಗಲಿ ಈ ದಿನ ನೀವು ಮಾಡಬಹುದು. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಬುಧನನ್ನು ಈ ವಾಕ್ಗೆ ಅಂದರೆ ಮಾತಿಗೆ ಕಾರಕ ಅಂತ ಹೇಳ್ತಾರೆ. ವಾಕ್ಚಾತುರ್ಯಕ್ಕೆ ಕಾರಕ ಬುಧ. ಹಾಗಾಗಿನೇ ಈ ದಿನ ವಿನೋದಕ್ಕೆ, ಹಾಸ್ಯಕ್ಕೆ, ವಿದ್ಯೆಗೆ, ಬುದ್ಧಿಗೆ, ಗೆಳೆತನಕ್ಕೆ, ಸ್ನೇಹಕ್ಕೆ, ಮಾತುಗಾರಿಕೆಗೆ, ಬರವಣಿಗೆಗೆ, ಭಾಷಣಕ್ಕೆ ಎಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಒಂದು ಶಿಕ್ಷಣದಲ್ಲಿ
ಅಥವಾ ಹೊಸ ಜ್ಞಾನ ಸಂಪಾದನೆಯ ವಿಚಾರದಲ್ಲೂ ಕೂಡ ಈ ದಿನ ಅನುಕೂಲ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಹೊಸತನವನ್ನು ಅನುಭವಿಸುವಂಥದ್ದು, ಹೊಸ ಜ್ಞಾನ ಸಂಪಾದನೆ ಆಗುತ್ತೆ. ಏನೋ ಒಂದು ಬೌದ್ಧಿಕವಾಗಿ ಬೆಳವಣಿಗೆ ಆಗುವಂಥ ದಿನ ಇದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದಲ್ಲಿ, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಈ ದಿನ ಬಹಳ ವಿಶೇಷವಾದಂಥ ಅನುಭವಗಳು ಉಂಟಾಗುವಂಥ ಸಮಯ ಇದೆ. ಇನ್ನು ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಗುರುಹೋರದಲ್ಲಿ ನೀವು ಆರಂಭ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 10:13 ಇನ್ನು ಅಪರಾಹ್ನ 3:56 ಅಪರಾಹ್ನ 4:53 ಇನ್ನು ರಾತ್ರಿ 11:04 ರಾತ್ರಿ 12:07 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಯಾವುದೇ ಕೆಲಸಗಳನ್ನು ನೀವು ಆರಂಭ ಮಾಡಿಬಿಟ್ರೆ ಅದು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿನೇ ಕೆಲಸಗಳಾಗಲಿ, ಆ ಕೆಲಸದಿಂದ ಬರುವಂಥ ಫಲಿತಾಂಶಗಳಾಗಲಿ ಬಹಳ ನಿಧಾನವಾಗಿ ಬರುವಂಥದ್ದು. ಅದರಿಂದಲೇ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ಫಲಿತಾಂಶ ನಿಧಾನಕ್ಕೆ ಬಂದು ಪರವಾಗಿಲ್ಲ ಅಂತ ಅನ್ನೋಂಥವ್ರು ಮಾತ್ರ ಈ ಕೆಲಸವನ್ನು ಶನಿ ಹೋರಾದಲ್ಲಿ ಮಾಡಿ ಸ್ಥಿರವಾದ ಫಲಿತಾಂಶ ಸಿಕ್ಕತ್ತೆ. ಆದರೆ ಫಲಿತಾಂಶ ತುಂಬ ನಿಧಾನ ಆಗುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:18 ಬೆಳಿಗ್ಗೆ 9:15 ಇನ್ನು ಅಪರಾಹ್ನ 2:59 ಅಪರಾಹ್ನ 3:56 ಹಾಗೆ ರಾತ್ರಿ 10:02 ರಾತ್ರಿ 11:04 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ತುಂಬ ಫೇವರಬಲ್ ಆಗಿರುವಂಥದ್ದು, ತುಂಬ ಚೆನ್ನಾಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಅಂದರೆ ಈ ವ್ಯಾಪಾರಿ ಚಟುವಟಿಕೆಗಳಲ್ಲಿ ಯಾವುದೇ ರೀತಿಯ ಮಾರಾಟ ಆಗಲಿ, ಖರೀದಿ ಆಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡುವಂಥ ವಿಚಾರಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಈ ದಿನ ಇರುವಂಥ ಬುಧ ಹೋರಾದಲ್ಲಿ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 6:24 ಬೆಳಿಗ್ಗೆ 7:11 ಇನ್ನು ಮಧ್ಯಾಹ್ನ 1:04 ಮಧ್ಯಾಹ್ನ 2:02 ಹಾಗೆ ರಾತ್ರಿ 7:56 ರಾತ್ರಿ 8:59 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಅದು ಅಷ್ಟೊಂದು ಚೆನ್ನಾಗಿಲ್ಲ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನೀವು ಅಂದುಕೊಂಡಂಥ ಫಲಿತಾಂಶಗಳು ಸಿಕ್ಕಲ್ಲ. ಇನ್ನು ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಅಥವಾ ಯಾವುದೇ ರೀತಿಯ ಭೂಮಿಗೆ ಸಂಬಂಧಪಟ್ಟಂಥ ಒಡವೆ ವಸ್ತ್ರಗಳಿಗೆ ಸಂಬಂಧಪಟ್ಟಂತಹ ಖರೀದಿ ಪ್ರಕ್ರಿಯೆಗಳನ್ನಾಗಲಿ ಆದಷ್ಟು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ಇಲ್ಲಿ ಹಣ ನಷ್ಟ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:21 ಬೆಳಿಗ್ಗೆ 6:24 ಇನ್ನು ಮಧ್ಯಾಹ್ನ 12:07 ಮಧ್ಯಾಹ್ನ 1:04 ಹಾಗೆ ಸಂಜೆ 6:53 ರಾತ್ರಿ 7:56 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಇದರ ಜೊತೆಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು, ಅದರಲ್ಲೂ 100ಕ್ಕೆ 100ರಷ್ಟು ನಿರೀಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು ಹೇಳಿರುವಂಥ ಈ ಮಾರ್ಗದರ್ಶನದ ಸಲಹೆಯ ಮಾತುಗಳೇನಿದೆ, ಸೂಚನೆಗಳೇನಿದೆ ಅದನ್ನು ಅನುಸರಣೆ ಮಾಡಿ ಪ್ರತಿದಿನ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಒಂದು ಕೆಲಸ ಯಶಸ್ವಿಯಾದರೆ ಅದು ಮತ್ತೊಂದು ಕೆಲಸಕ್ಕೆ ಪ್ರೇರೇಪಣೆಯನ್ನು ಒದಗಿಸುತ್ತೆ. ಹಾಗಾಗಿ ಒಟ್ಟಾರೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾದಾಗ ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ,
ನಮ್ಮ ಹಿರಿಯರಾಗಲಿ ಅಥವಾ ಜ್ಯೋತಿಷ್ಯ ಶಾಸ್ತ್ರಜ್ಞರಾಗಲಿ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ಈ ಕೆಲಸಗಳನ್ನಾಗಲಿ ನಮ್ಮ ಚಟುವಟಿಕೆಗಳನ್ನಾಗಲಿ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ಮೊದಲು ತಿಳ್ಕೊಳ್ಳಿ ಅಂತ ಹೇಳಿ. ಕೆಲವರು ಒಳ್ಳೆಯ ಮುಹೂರ್ತದಲ್ಲಿ ಕೆಲಸವನ್ನು ಆರಂಭ ಮಾಡಿರ್ತಾರೆ, ಒಳ್ಳೆಯ ಸಮಯ ನೋಡೇ ಪ್ರಯಾಣವನ್ನು ಪ್ರಾರಂಭ ಮಾಡಿರ್ತಾರೆ. ಆದರೂ ಕೂಡ ಮಧ್ಯದಲ್ಲಿ ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಹಿನ್ನಡೆ ಆಗುವಂಥದ್ದು ಅಥವಾ ಆ ಕೆಲಸದಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶ ಬರಲ್ಲ, ಸೋಲು ಉಂಟಾಗ್ತಾ ಇರುತ್ತೆ. ಇದಕ್ಕೆ ಕಾರಣ ಏನು? ಅವರೇ ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ತಾರೆ. ಮುಹೂರ್ತ ಚೆನ್ನಾಗಿದೆ, ದಿನ ಚೆನ್ನಾಗಿದೆ, ಸಮಯ ಚೆನ್ನಾಗಿದೆ, ತಿಥಿ ವಾರ ನಕ್ಷತ್ರ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದ್ದಾಗ್ಲೂ ಈ ಸೋಲು ಯಾಕೆ ಆಯಿತು ಅನ್ನುವಂಥ ಒಂದು ವಿಚಾರ. ಹಾಗಾಗಿ ನಾವು ಜೀವನದಲ್ಲಿ 7 ಬೀಳುಗಳನ್ನು ಕಾಣುವಂಥದ್ದು ಈ ಒಂದು ಸಂದರ್ಭದಲ್ಲೇ. ಹಾಗಾಗಿ ನಾವು ಒಂದು ಕೆಲಸದಲ್ಲಿ ಸೋಲು ಆದಾಗ, ನಷ್ಟ ಉಂಟಾದಾಗ ಅದನ್ನು ಅಂತರವಲೋಕನ ಮಾಡಿಕೊಳ್ಳುವಂಥದ್ದು ಉತ್ತಮ. ಅಂದರೆ ಯಾವ ಕಾರಣಕ್ಕಾಗಿ ಆ ಸೋಲಾಯಿತು, ಎಲ್ಲಿ ಎಡವಿದ್ದಾಗಿದೆ, ಅದನ್ನು ಸರಿಪಡಿಸಿಕೊಳ್ಳುವಂಥ ಬಗೆ ಹೇಗೆ ಅನ್ನುವಂಥ ವಿಚಾರವನ್ನು ನಾವು ಪ್ರತಿ ಕೆಲಸದ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗೆ ಸಮಚಿತ್ತದ ಒಂದು ನಿರ್ಧಾರವನ್ನು ಕೂಡ ಈ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಇದು ಬಹಳ ಮುಖ್ಯ. ಹಾಗಾಗಿ ಈ ತಾಳ್ಮೆ ಅನ್ನುವಂಥದ್ದು ಈ ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಅಸ್ತ್ರವಾಗಿ ನಿಲ್ಲತ್ತೆ. ತಾಳಿದವನು ಬಾಳಿಯಾನು ಅನ್ನುವಂಥದ್ದು ಹಿರಿಯರು ಹೇಳಿರುವಂಥದ್ದು ಈ ಒಂದು ವಿಚಾರಕ್ಕಾಗಿಯೇ. ಹಾಗೆ ದೊಡ್ಡ ಸ್ಥಿತಿಯ ಜೀವನಕ್ಕಿಂತ ಒಂದು ದೊಡ್ಡ ಮನಸ್ಥಿತಿ ಇರುವಂಥ ಜೀವನ ಸರ್ವಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿನೇ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂಥ ಸಂದರ್ಭದಲ್ಲಿ, ಬೇರೆಯವರಿಗೆ ತೊಂದರೆಯನ್ನು ಕೊಡದೇ ಇರುವಂಥ ಸಂದರ್ಭದಲ್ಲಿ ನಿಜಕ್ಕೂ ನಮಗೆ ಜೀವನದ ಪಾಠ ಅಲ್ಲಿ ಅರ್ಥ ಆಗಿರುತ್ತೆ. ಹಾಗಾಗಿ ದಾರಿಯಲ್ಲಿ ಏನಾದರೂ ನಾವು ಬಿದ್ದರೆ ಎಲ್ಲರೂ ನೋಡುವ ಮುನ್ನ ನಾವು ಹೇಗೆ ಎದ್ದು ನಿಲ್ತೇವೆಯೋ ಹಾಗೆ ಜೀವನದಲ್ಲೂ ಕೂಡ ಬಿದ್ದರೆ ಎಲ್ಲರೂ ನೋಡುವ ಹಾಗೆ ಎದ್ದು ನಿಲ್ಲಬೇಕು ಅನ್ನುವಂಥದ್ದು ಹಿರಿಯರ ಒಂದು ಮಾತು. ಇದನ್ನು ಕೆಲವರು ಅಕ್ಷರಶಃ ಪಾಲನೆ ಮಾಡುವಂಥವರು ಇದ್ದಾರೆ. ಹಾಗಾಗಿ ಜೀವನದಲ್ಲಿ ಎದುರಾಗುವಂಥ ಕಷ್ಟಗಳನ್ನು ನಾವು ಧೈರ್ಯದಿಂದ ಎದುರಿಸಬೇಕು. ನೋಡಿ, ಹರಿಯುವ ನೀರಿಗೆ ಅಡ್ಡಲಾಗಿ ಯಾವುದೇ ಒಂದು ಕಲ್ಲು ಸಿಕ್ಕರೆ ನೀರು ಆ ಕಲ್ಲನ್ನು ಕೂಡ ಮುಳುಗಿಸಿ ಮುಂದೆ ಸಾಗುತ್ತೆ. ಹಾಗಾಗಿನೇ ಜೀವನದಲ್ಲಿರುವಂಥ ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಬೇಕು ಅನ್ನುವಂಥದ್ದು ಹಿರಿಯರ ಒಂದು ಸಲಹೆಯ ತಾತ್ಪರ್ಯ ಇದು. ಹಾಗಾಗಿ ಒಂದು ನಿಮಿಷದಲ್ಲಿ ಬದುಕು ಬದಲಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಏಕೆಂದರೆ ಬದುಕನ್ನು ಬದಲಾಯಿಸ್ಕೊಳ್ಳಿಕ್ಕೆ ಕಠಿಣ ಪರಿಶ್ರಮ ಬೇಕು, ನಿರಂತರ ಸಾಧನೆ ಅನ್ನುವಂಥದ್ದು ಬೇಕು, ಕನ್ಸಿಸ್ಟೆನ್ಸಿ ಬೇಕು. ಅದಕ್ಕಾಗಿಯೇ ಕೆಲವರು 1-2 ವಾರಗಳಲ್ಲಿ ಕೆಲವು ಪರಿಹಾರ ಕ್ರಮಗಳನ್ನು ಮಾಡಿ ಆ ಒಂದು ಸಮಸ್ಯೆ ಬಗೆಹರಿಲಿಲ್ಲ ಅಂತ ಹೇಳ್ತಾರೆ. ಆದರೆ ಸಮಸ್ಯೆ ಬಂದಿರೋದು ವರ್ಷಾಂತರಗಳಿಂದ ಇರುತ್ತೆ. ಆದರೆ 1-2 ದಿನಗಳ ಪೂಜೆ ಪುನಸ್ಕಾರದಿಂದಲೇ ಅದು ಬದಲಾವಣೆ ಆಗಲ್ಲ. ಅದಕ್ಕೂ ಕೂಡ ಒಂದು ಕಾಲಮಿತಿ ಇದೆ. ಅದಕ್ಕೂ ಒಂದು ತಾಳ್ಮೆ ಅನ್ನುವಂಥದ್ದು ಬೇಕು, ನಿರಂತರತೆ ಅನ್ನುವಂಥದ್ದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ನಿಮಿಷದಲ್ಲಿ ಬದುಕು ಬದಲಾಗಲ್ಲ. ಆದರೆ ನಾವು ತೆಗೆದುಕೊಳ್ಳುವಂಥ ಒಂದೇ ನಿಮಿಷದ ನಿರ್ಧಾರ ಏನಿದೆ ಅದು ನಮ್ಮ ಸಂಪೂರ್ಣ ಬದುಕನ್ನು ಬದಲಾಯಿಸಿಬಿಡುತ್ತೆ. ಹಾಗಾಗಿನೇ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ರಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಕೂಡ ಅದರ ಆಯಸ್ಸು ಬಹಳ ಅಲ್ಪ. ಯಾಕೆ ಅಂತ ಹೇಳಿದ್ರೆ ಆ ಒಳ್ಳೆಯ ಕೆಲಸ ಮಾಡಿರುವಂಥ ಆಯಸ್ಸು ಎಷ್ಟಿರುತ್ತೆ ಅಂದರೆ ಒಂದು ತಪ್ಪು ಮಾಡುವವರೆಗೆ ಮಾತ್ರ ಇರುತ್ತೆ. ಅದು ಒಳ್ಳೆಯ ಕೆಲಸ ಮಾಡಿದ್ದಾನೆ ಅಂತ ಹೇಳುವಂಥದ್ದು. ತಪ್ಪು ಮಾಡಿದ್ಮೇಲೆ ಆ ಒಳ್ಳೆಯ ಕೆಲಸಗಳೆಲ್ಲ ಮರೆತೇ ಹೋಗುವಂಥದ್ದು ಇರುತ್ತೆ. ಹಾಗಾಗಿನೇ ಪ್ರತಿ ಕ್ಷಣ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲಿ ಸೋಲಾಗುತ್ತೆ, ಎಲ್ಲಿ ಎಡುವಂಥದ್ದಾಗುತ್ತೆ, ಇದನ್ನು ನಾವು ಗಮನಿಸ್ತಾ ಇರಬೇಕಾಗತ್ತೆ. ಹಾಗಾಗಿ 7 ಬೀಳುಗಳಿರುವಂತಹ ಈ ಜೀವನದಲ್ಲಿ ಧೈರ್ಯವನ್ನು ಕಳ್ಕೊಳ್ಬೇಡಿ. ಆತ್ಮವಿಶ್ವಾಸದಿಂದ ನೀವು ಸಮಸ್ಯೆಯನ್ನು ಎದುರಿಸಬೇಕು. ಜೊತೆಗೆ ಅದಕ್ಕಾಗಿಯೇ ಸ್ವಲ್ಪ ಸಮಯ ಬೇಕು, ತಾಳ್ಮೆ ಬೇಕು, ವಿವೇಚನೆ ಬೇಕು, ವಿವೇಕ ಬೇಕು. ಇದನ್ನೆಲ್ಲ ಇಟ್ಕೊಂಡೇ ಮುಂದುವರಿಬೇಕು ಅನ್ನುವಂಥದ್ದು ಹಿರಿಯರ ಮಾತು. ಇದರ ಜೊತೆಗೆ ಕೆಲವು ಮನೆಗಳಲ್ಲಿ ವಾಸ ಮಾಡುವಂಥ ಒಂದು ಸಂದರ್ಭದಲ್ಲಿ ಮನೆ ಆಗಬರಲ್ಲ ಅಂತ ಹೇಳ್ತಾರೆ. ಏಕೆಂದರೆ ಆ ಮನೆ ವಾಸ್ತು ಪ್ರಕಾರವಾಗಿಲ್ಲ, ಮನೆಯಲ್ಲಿ ಏನೋ ದೋಷ ಇದೆ ಅನ್ನುವಂಥ ವಿಚಾರವನ್ನು ಕೆಲವರು ಪ್ರಶ್ನಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ವಾಸ್ತು ಅನ್ನುವಂಥದ್ದು ಮನೆಯಲ್ಲಿ ಒಂದು ಶಾಂತಿ ಸಮಾಧಾನವನ್ನು ಹೊಂದಲಿಕ್ಕೆ ಬಹಳ ಪ್ರಮುಖವಾಗಿ ಇರುವಂಥದ್ದು. ಅದಕ್ಕಾಗಿಯೇ ಪ್ರತಿಯೊಂದು ಅಂಶಗಳನ್ನು ಕೂಡ ಮನೆಯಲ್ಲಿ ಗಮನಿಸ್ತಾ ಇರಬೇಕು. ಒಂದು ವೇಳೆ ಏನಾದರೂ ವಾಸ್ತು ದೋಷ ಅನ್ನುವಂಥದ್ದು ಇದ್ದರೆ ಅದಕ್ಕೂ ಕೂಡ ಪರಿಹಾರ ಅನ್ನುವಂಥದ್ದು ಇದೆ. ಹಾಗಾಗಿನೇ ಮೊದಲು ಏನಾದರೂ ಒಂದು ದೋಷ ಇದೆಯಾ ಅನ್ನುವಂಥದ್ದನ್ನು ನಾವು ಕಂಡುಹಿಡ್ಕೊಳ್ಬೇಕು. ಅದರಲ್ಲೂ ಪ್ರಮುಖವಾಗಿ ಈ ಮನೆಯ ಮೆಟ್ಟಿಲುಗಳಿದೆಯಲ್ಲ, ಈ ವಾಸ್ತು ದೋಷ ಅನ್ನುವಂಥದ್ದು ಬರಬೇಕಾದ್ರೆ ಅಲ್ಲಿಂದ ಪ್ರಾರಂಭ ಮಾಡಬೇಕು.
ಏಕೆಂದರೆ ಒಂದು ಆಯವರ್ಗವನ್ನು ನೋಡಿ ಯಾವ ಆಯದಲ್ಲಿದೆ ಆ ಮನೆ, ಯಾವ ಆಯಕ್ಕೆ ಎಷ್ಟು ಆಯಸ್ಸಿದೆ ಅನ್ನುವಂಥದ್ದನ್ನು ನೋಡಿ ನಿರ್ಮಾಣಕ್ಕೆ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಾಗ ಈ ಮನೆಯ ಮೆಟ್ಟಿಲುಗಳ ಸಂಖ್ಯೆ ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಇದು ಕೂಡ ವಾಸ್ತುಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿ ಪರಿಗಣಿಸಲ್ಪಟ್ಟಿರುವಂಥ ಒಂದು ವಿಚಾರ. ಹಾಗಾಗಿ ಎಲ್ಲಿ ಮನೆಯ ಮೆಟ್ಟಿಲು ಇರಬೇಕು ಅಂದರೆ ಮಹಡಿಯ ಮೇಲೆ ಹೋಗುವಂಥ ಮೆಟ್ಟಿಲುಗಳು, ಮೊದಲನೇ ಅಂತಸ್ತಿಗಾಗಲಿ ಎರಡನೇ ಅಂತಸ್ತಿಗಾಗಲಿ ಹೋಗುವಂಥ ಮೆಟ್ಟಿಲುಗಳು ಎಲ್ಲಿರಬೇಕು ಅನ್ನುವಂಥದ್ದನ್ನು ವಾಸ್ತುಶಾಸ್ತ್ರ ಬಹಳ ವಿಶೇಷವಾಗಿ ತಿಳಿಸುತ್ತೆ. ಇಲ್ಲಿ ಮನೆಯ ಪಶ್ಚಿಮ ಅಥವಾ ದಕ್ಷಿಣ ಭಾಗದಲ್ಲಿ ಯಾವಾಗಲೂ ಕೂಡ ಮೆಟ್ಟಿಲನ್ನು ನಿರ್ಮಿಸಬೇಕು ಅನ್ನುವಂಥದ್ದು. ಅಂದರೆ ಇದರ ಅರ್ಥ ಏನು? ಮನೆಯ ಪೂರ್ವ ಭಾಗದಲ್ಲಿ ಅಥವಾ ಉತ್ತರ ಭಾಗದಲ್ಲಿ ಮೆಟ್ಟಿಲುಗಳು ಇರಬಾರ್ದು ಅನ್ನುವಂಥ ಒಂದು ವಿಚಾರ. ಅದರಲ್ಲೂ ಒಂದು ನಿವೇಶನದ ಈ ಒಂದು ದಿಕ್ಕನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿ 60% ಖಾಲಿ ಇರಬೇಕು. ಇನ್ನು 40% ಒಂದು ಜಾಗದಲ್ಲಿ ಮಾತ್ರ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನೇ ನಾವು ಬಹಳ ಸುಲಭವಾಗಿ ಅರ್ಥೈಸ್ಕೊಳ್ಳುವಂಥದ್ದೇನು ಅಂತ ಹೇಳಿದ್ರೆ, ಮನೆಯ ಈಶಾನ್ಯ ಮೂಲೆಯಲ್ಲಿ ಮೆಟ್ಟಿಲುಗಳು ಇರಬಾರ್ದು. ಅಂದರೆ ಮನೆಯ ಮೇಲ್ಭಾಗಕ್ಕೆ ಹೋಗುವಂಥ ಮೆಟ್ಟಿಲುಗಳು ಈಶಾನ್ಯ ಮೂಲೆಯಲ್ಲಿ ಇರಬಾರ್ದು. ಏಕೆಂದರೆ ಇಲ್ಲಿ ಮೆಟ್ಟಿಲೇನಾದರೂ ಇದ್ದರೆ ಅಲ್ಲಿ ಆರ್ಥಿಕ ನಷ್ಟಕ್ಕೆ ಇದು ಕಾರಣವಾಗುತ್ತೆ. ಇದು ಒಂದು ನಂಬಿಕೆ. ಆದ್ದರಿಂದಲೇ ಯಾರೂ ಕೂಡ ಈಶಾನ್ಯ ದಿಕ್ಕಿನಲ್ಲಿ, ಅದರಲ್ಲೂ ಈ ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕು ಕೂಡುವಂಥ ಈ ಮೂಲೆಯಲ್ಲಿ ಮೆಟ್ಟಿಲುಗಳನ್ನು ಹಾಕಬಾರ್ದು ಅನ್ನುವಂಥದ್ದು ಇದೆ. ಇನ್ನು ವಾಸ್ತವವಾಗಿ ಹೇಳೋದಾದರೆ ಈ ಮನೆಯ ಪಶ್ಚಿಮ ಅಥವಾ ದಕ್ಷಿಣ ಮೂಲೆಯನ್ನು ಹೊರತುಪಡಿಸಿ ಯಾವುದೇ ಮೂಲೆಯಲ್ಲಿ ಮೆಟ್ಟಿಲುಗಳು ನಷ್ಟಕ್ಕೆ ಕಾರಣವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಮೂಲೆಗಳೇನಿದೆ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ಒಂದು ಮೆಟ್ಟಿಲು 2 ಸ್ಥಳಗಳನ್ನು ಅಂದರೆ ಆಂತರಿಕ ಮತ್ತು ಬಾಹ್ಯ, ಹಾಗೆ ಒಂದು ಹಂತವನ್ನು ಮತ್ತೊಂದು ಹಂತಕ್ಕೆ ಸಂಪರ್ಕಿಸುವಂಥದ್ದು. ಹಾಗಾಗಿ ಯಾವುದೇ ರಚನೆಯಲ್ಲಿ ಮೆಟ್ಟಿಲುಗಳು ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿ ಇರುವಂಥದ್ದು. ಹಾಗಾಗಿ ಮನೆಯ ಅಂದವನ್ನು ಹೆಚ್ಚಿಸುವಂಥ ಮೆಟ್ಟಿಲು ಒಂದು ಕಡೆ ಆದರೆ ಅದು ಮೇಲ್ಮಟ್ಟಕ್ಕೆ ಹೋಗುವಂಥ ಒಂದು ಪ್ರಗತಿಯನ್ನು ಸೂಚಿಸುವಂಥ ಮೆಟ್ಟಿಲು ಕೂಡ. ಹಾಗಾಗಿ ಆ ಮನೆಯಲ್ಲಿರುವಂಥವರು ಯಾವ ರೀತಿಯಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ, ಹೇಗೆ ಅಭಿವೃದ್ಧಿಯನ್ನು ಕಾಣ್ತಾರೆ ಅನ್ನುವಂಥದ್ದು ಆ ಮೆಟ್ಟಿಲುಗಳೇ ಸೂಚಿಸುವಂಥದ್ದು. ಇನ್ನು ಈ ಮೆಟ್ಟಿಲನ್ನು ಎದುರಿಸ್ತಾ ಇರುವಂಥ ಮುಂಭಾಗದ ಬಾಗಿಲೇನಿದೆ ಅದು ವಾಸ್ತು ಪ್ರಕಾರ ಸಾಮಾನ್ಯವಾದ ಸಮಸ್ಯೆ ಆಗಿರುವಂಥದ್ದು. ಹಾಗಾಗಿ ನಮ್ಮ ಪ್ರವೇಶ ದ್ವಾರದ ಎದುರಿಗೆ ಯಾವುದೇ ರೀತಿಯ ಮೆಟ್ಟಿಲುಗಳು ಬರಬಾರ್ದು. ಇದು ಒಂದು ವಾಸ್ತು ಸಮಸ್ಯೆ. ಇದನ್ನು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇನ್ನು ವಾಸ್ತು ಪ್ರಕಾರ ಉತ್ತರ, ಈಶಾನ್ಯ ಮತ್ತು ಪೂರ್ವಕ್ಕೆ ಇಳಿಯುವ ಹಂತಗಳನ್ನು ಮಂಗಳಕರವೆಂದು ಪರಿಗಣಿಸಿದ್ದಾರೆ. ಅಲ್ಲಿ ಮೆಟ್ಟಿಲುಗಳು ಇಳಿಯಬೇಕು, ಏರಬಾರ್ದು ಅನ್ನುವಂಥ ಒಂದು ವಿಚಾರ ಇಲ್ಲಿ ಗಮನಿಸಬೇಕು. ಇನ್ನು ಆಗ್ನೇಯ ದಿಕ್ಕಿನಲ್ಲಿ ಪೂರ್ವಕ್ಕೆ, ನೈಋತ್ಯ ದಿಕ್ಕಿನಲ್ಲಿ ಪಶ್ಚಿಮಕ್ಕೆ, ವಾಯುವ್ಯ ದಿಕ್ಕಿನಲ್ಲಿ ಉತ್ತರಕ್ಕೆ ಮತ್ತು ನೈಋತ್ಯ ದಿಕ್ಕಿಗೆ ದಕ್ಷಿಣಕ್ಕೆ ಬಾಹ್ಯ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಬಹುದು. ಇದನ್ನು ವಾಸ್ತುಶಾಸ್ತ್ರ ಸರಿ ಇದೆ ಅಂತ ಹೇಳಿ ಪರಿಗಣಿಸುತ್ತೆ. ಆದರೆ ಯಾವಾಗಲೂ ಕೂಡ ನಿಮ್ಮ ಮೆಟ್ಟಿಲುಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಪ್ರಾರಂಭ ಮಾಡಿ ನಿರ್ಮಾಣ ಮಾಡಬೇಕು. ಒಂದು ವೇಳೆ ಸ್ಥಳಾವಕಾಶದ ಕೊರತೆ ಏನಾದರೂ ಇದ್ದರೆ ಬೇರೆ ಕಡೆಗೂ ಕೂಡ ಅದನ್ನು ತಿರುವು ಬರುವಂಥ ರೀತಿಯಲ್ಲಿ ನಿರ್ಮಾಣ ಮಾಡ್ಬೋದು. ಇನ್ನು ಈ ಮೆಟ್ಟಿಲುಗಳನ್ನು ಯಾವ ದಿಕ್ಕಿನಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರ ಆಯಿತು. ಅಂದರೆ ಇಲ್ಲಿ ಈಶಾನ್ಯ ಮೂಲೆಯನ್ನು ಅವಾಯ್ಡ್ ಮಾಡಬೇಕು. ಪೂರ್ವ ಮತ್ತು ಉತ್ತರದ ಗೋಡೆಗೆ ಮೆಟ್ಟಿಲುಗಳು ತಾಗಿರಬಾರ್ದು ಅನ್ನುವಂಥದ್ದನ್ನು ಗಮನಿಸಿದ್ರೆ ಸಾಕು. ಇನ್ನು ಮೆಟ್ಟಿಲುಗಳ ಸಂಖ್ಯೆ ಬಗ್ಗೆ ಹೇಳೋದಾದರೆ ಯಾವಾಗಲೂ ಕೂಡ ಮೆಟ್ಟಿಲುಗಳು ಬೆಸ ಸಂಖ್ಯೆಯಲ್ಲಿ ಇರಬೇಕು. ಮತ್ತು ಸಂಖ್ಯೆ ಯಾವತ್ತೂ ಕೂಡ ಶೂನ್ಯದೊಂದಿಗೆ ಕೊನೆಗೊಳ್ಳುವಾರ್ದು. ಇದು ಬಹಳ ಮುಖ್ಯ. ಅಂದರೆ ಶೂನ್ಯದಿಂದ ಕೊನೆ ಅಂದರೆ 10, 20, 30, 40 ಈ ರೀತಿಯ ಮೆಟ್ಟಿಲುಗಳು ಇರಬಾರ್ದು. ಆದರೆ ಮೆಟ್ಟಿಲು ಯಾವತ್ತೂ ಕೂಡ ಬೆಸ ಸಂಖ್ಯೆಯಲ್ಲಿ ಇರಬೇಕು. ಅಂದರೆ 1, 3, 5, 7, 9 ಈ ರೀತಿಯ ಒಟ್ಟು ಈ ಮೆಟ್ಟಿಲುಗಳನ್ನು ಆ ಕಟ್ಟಡ ಹೊಂದಿರಬೇಕು ಅನ್ನುವಂಥ ವಿಚಾರ. ಇನ್ನು ಆದಷ್ಟು ಈ ವಾಸ್ತು ದೋಷ ಬರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ವೃತ್ತಾಕಾರದ ಮೆಟ್ಟಿಲುಗಳನ್ನು ಮಾಡುವಂಥದ್ದು. ಕೆಲವು ಕಡೆ ನೋಡಿ ಈ ಸ್ಥಳದ ಅಭಾವದಿಂದ ವೃತ್ತಾಕಾರವಾಗಿ ಅಂದರೆ ಒಂದು ಸರ್ಕ್ಯುಲರ್ ಟೈಪಲ್ಲಿ ಈ ಸ್ಟೇರ್ಸ್ ಇರುತ್ತೆ. ಅದನ್ನು ಯಾವತ್ತೂ ಕೂಡ ಮಾಡಬಾರ್ದು. ಏಕೆಂದರೆ ಆ ಮನೆಯಲ್ಲಿ ವಾಸ ಮಾಡೋವಂಥವರ ಆರೋಗ್ಯ ಇದರಿಂದ ಕೆಟ್ಟು ಹೋಗುತ್ತೆ ಅನ್ನುವಂಥದ್ದು. ಇನ್ನು ಈ ಮೆಟ್ಟಿಲುಗಳನ್ನು ಪೂರ್ವ ಅಥವಾ ಉತ್ತರಕ್ಕೆ ಏನಾದರೂ ಇಟ್ಟಿದ್ರೆ ಅಲ್ಲಿ ಧನ ನಷ್ಟ ಆಗುತ್ತೆ. ಮನೆಯಲ್ಲಿ ಒಂದು ಏಳಿಗೆ ಅನ್ನುವಂಥದ್ದು ಇರಲ್ಲ. ಎಷ್ಟೇ ದುಡಿದ್ರೂ ನೀರಿನಂತೆ ಖರ್ಚಾಗ್ಬಿಡುತ್ತೆ. ಅದೇ ರೀತಿ ಈ ವರ್ತುಲಾಕಾರದ ಮೆಟ್ಟಿಲೇನಾದರೂ ಇದ್ದರೆ ಅಲ್ಲಿ ಆರೋಗ್ಯ ಕೆಟ್ಟು ಹೋಗುತ್ತೆ. ಯಾರೋ ಒಬ್ಬರು ಹಾಸಿಗೆ ಹಿಡಿತಾರೆ. ಹಾಗಾಗಿ ಈ ಆರೋಗ್ಯಕ್ಕೆ ಕೊನೆ ಮೊದಲು ಅನ್ನುವಂಥದ್ದೇ ಇರಲ್ಲ. ಈ ಸಮಸ್ಯೆಯಿಂದ ಅವರು ಹೊರಬರುವಂಥದ್ದು ಕಷ್ಟವಾಗುತ್ತೆ. ಹಾಗಾಗಿನೇ ಈ ವರ್ತುಲಾಕಾರದ ಮೆಟ್ಟಿಲನ್ನು ಅವಾಯ್ಡ್ ಮಾಡಬೇಕು.
ಇನ್ನು ಕಟ್ಟಡವನ್ನು ಸುತ್ತುವರಿದಿರುವಂಥ ಮೆಟ್ಟಿಲುಗಳು ಕೂಡ ಕೆಲವೊಮ್ಮೆ ಇರುತ್ತೆ. ಅಂದರೆ ಕಟ್ಟಡದ ಸುತ್ತಲೂ ಒಂದು ಮೆಟ್ಟಿಲ ರೀತಿಯಲ್ಲಿ ಇಟ್ಬಿಟ್ಟಿರ್ತಾರೆ. ಅಂದರೆ 2 ಕಡೆ ಅಥವಾ 3 ಕಡೆಗೆ ಹೋಗುವಂಥ ಒಂದು ಮೆಟ್ಟಿಲುಗಳಿರುತ್ತೆ. ಅದು ಕೂಡ ತುಂಬ ತಪ್ಪು. ಇದು ತೀವ್ರವಾದಂತಹ ಒಂದು ಸಂಕಷ್ಟಕ್ಕೆ ಗುರಿಯಾಗ್ಬಿಡ್ತಾರೆ. ಹಾಗಾಗಿ ಅಂಥ ಮೆಟ್ಟಿಲುಗಳನ್ನು ಕೂಡ ಅವಾಯ್ಡ್ ಮಾಡಬೇಕು. ಇನ್ನು ಪ್ರತಿ ಮೆಟ್ಟಿಲುಗಳ ಕೊನೆಯಲ್ಲಿ ಮತ್ತು ಆರಂಭದಲ್ಲಿ ಬಾಗಿಲುಗಳನ್ನು ನಿರ್ಮಿಸಿದ್ರೆ ತುಂಬ ಉತ್ತಮ ಅನ್ನುವಂಥದ್ದು ವಾಸ್ತುಶಾಸ್ತ್ರದಲ್ಲಿದೆ. ಆದರೆ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೂ ಕೂಡ ಕೆಲವರು ಆರಂಭದ ಮೆಟ್ಟಿಲು ಮತ್ತು ಕೊನೆಯ ಮೆಟ್ಟಿಲೇನಿದೆ ಅಲ್ಲಿ ಒಂದು ಬಾಗಿಲು ವಾಡವನ್ನು ಇಟ್ಟಿರುವಂಥದ್ದನ್ನು ನೀವು ನೋಡ್ಬೋದು. ಅದರಲ್ಲೂ ಈ ಮೆಟ್ಟಿಲುಗಳೇನಿದೆ ಉತ್ತರ ಅಥವಾ ಪೂರ್ವದ ಗೋಡೆಗಳನ್ನು ಸ್ಪರ್ಶ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ಬೇಕು. ಆಗ ಆ ಮನೆಯಲ್ಲಿ ಒಂದು ಯಶಸ್ಸು, ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಮುರಿದ ಮೆಟ್ಟಿಲುಗಳೇನಾದರೂ ಇದ್ದರೆ ಅಥವಾ ಈ ಮೆಟ್ಟಿಲುಗಳಿಗೆ ಹಾಕಿರುವಂಥ ಟೈಲ್ಸ್ ಆಗಲಿ ಅಥವಾ ಯಾವುದೇ ಒಂದು ಗ್ರನೈಟ್ ಆಗಲಿ ಅದು ಮುರಿದು ಹೋಗಿರುತ್ತೆ, ಸೀಳು ಬಿಟ್ಟಿರುವಂಥದ್ದು, ಇಂಥದ್ದನ್ನು ತಕ್ಷಣವೇ ಸರಿಪಡಿಸಬೇಕು. ಏಕೆಂದರೆ ಅಂತಹ ಮೆಟ್ಟಿಲುಗಳಿರುವಂಥ ಮನೆಯಲ್ಲಿ ಸದಾಕಾಲ ಒಂದು ಉದ್ವಿಗ್ನತೆ ಅನ್ನುವಂಥದ್ದು ಇರುತ್ತೆ. ಕೋಪತಾಪಗಳು ಜಾಸ್ತಿ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಪರಸ್ಪರ ವೈಮನಸ್ಸಿನಿಂದ ಭಿನ್ನಾಭಿಪ್ರಾಯಗಳಿಂದ ಇರುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಜೊತೆಗೆ ಆ ಮನೆಯಲ್ಲಿ ಯಾರಾದರೂ ಒಬ್ಬರಿಗಲ್ಲ ಒಬ್ಬರಿಗೆ ಏನೋ ಸಣ್ಣ ಪುಟ್ಟ ಅಪಘಾತಗಳು ಆಗ್ತಾನೇ ಇರುತ್ತೆ. ಆದ್ದರಿಂದಲೇ ಈ ಮುರಿದ ಮೆಟ್ಟಿಲುಗಳನ್ನು ಆದಷ್ಟು ಬೇಗ ಸರಿಪಡಿಸುವಂಥದ್ದು ಉತ್ತಮ. ಇನ್ನು ಈ ಸ್ನಾನಗೃಹ ಆಗಿರ್ಬೋದು, ಅಡಿಗೆ ಕೋಣೆ ಅಥವಾ ಪೂಜಾ ಕೋಣೆ, ಇಂತಹ ಒಂದು ಕೊಠಡಿಗಳನ್ನು ಮೆಟ್ಟಿಲುಗಳ ಅಡಿಯಲ್ಲಿ ಯಾವತ್ತೂ ಕೂಡ ನಿರ್ಮಾಣ ಮಾಡಬಾರ್ದು. ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಅದರಲ್ಲೂ ದೇವರ ಮನೆಯಂತೂ ಮೆಟ್ಟಿಲುಗಳ ಕೆಳಗೆ ಬರಲೇಬಾರ್ದು. ಅದಕ್ಕೆ ಬದಲಾಗಿ ಈ ಶೇಖರಣಾ ಕೊಠಡಿಗಳೇನಿದೆ, ಅಂದರೆ ಒಂದು ಸ್ಟೋರ್ ರೂಮ್ ಅಂತ ಏನು ಹೇಳ್ತಾರೆ, ಅಂಥದ್ದನ್ನು ಮಾತ್ರ ಈ ಮೆಟ್ಟಿಲುಗಳ ಕೆಳಗಿನ ಪ್ರದೇಶವನ್ನು ಉಪಯೋಗಿಸ್ಕೊಂಡು ಮಾಡಿಕೊಳ್ಬೋದು. ಇದು ಸೂಕ್ತವಾಗಿರುವಂಥದ್ದು. ವಾಸ್ತುಶಾಸ್ತ್ರ ಇದಕ್ಕೆ ಒಂದು ಸಹಮತವನ್ನು ಸೂಚಿಸುತ್ತೆ. ಇನ್ನು ಮೆಟ್ಟಿಲುಗಳು ಯಾವಾಗಲೂ ಕೂಡ ತಿಳಿಯ ಬಣ್ಣದಲ್ಲಿ ಇರಬೇಕು ಅಥವಾ ಕಣ್ಣಿಗೆ ತುಂಬ ಆಕರ್ಷಣೀಯವಾದಂತಹ ಬಣ್ಣದಿಂದ ಕೂಡಿರಬೇಕು. ಆದರೆ ಕೆಂಪು ಮತ್ತು ಕಪ್ಪು ಛಾಯೆಗಳನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಆ ಒಂದು ಶೇಡ್ ಇರಬಾರ್ದು ಅನ್ನುವಂಥದ್ದು. ಕೆಲವರು ಮನೆಯ ಮಾಡಿಯ ಮೆಟ್ಟಿಲುಗಳಿಗೂ ಕೂಡ ಈ ಕಪ್ಪು ಗ್ರನೈಟ್ಗಳನ್ನು ಹಾಕಿರುವಂಥದ್ದಿದೆ ಅಥವಾ ಕೆಂಪು ಬಣ್ಣದ್ದನ್ನು ಹಾಕಿರುವಂಥದ್ದಿದೆ. ಇದೆರಡೂ ಕೂಡ ನಿಷಿದ್ಧವಾಗಿರುವಂಥದ್ದು. ಕೆಂಪು ಸೂರ್ಯನಿಗಾಗಲಿ ಕಪ್ಪು ಶನಿದೇವರಿಗಾಗಲಿ ಪ್ರತಿನಿಧಿಸುವಂಥ ಬಣ್ಣವಾಗಿರೋದ್ರಿಂದ ಇದನ್ನು ನಾವು ಕಾಲಿನಲ್ಲಿ ಯಾವಾಗಲೂ ತುಳಿತಾ ಇರಬಾರ್ದು. ಮತ್ತು ಅದರಿಂದ ಒಂದು ಕೆಟ್ಟ ಪರಿಣಾಮ, ಅಡ್ಡ ಪರಿಣಾಮಗಳು ಉಂಟಾಗ್ತಾ ಇರುತ್ತೆ, ನಕಾರಾತ್ಮಕವಾದಂಥ ಒಂದು ಪ್ರಭಾವ ಇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಮೆಟ್ಟಿಲುಗಳ ಸಂಖ್ಯೆಯ ಜೊತೆಗೆ ಮೆಟ್ಟಿಲುಗಳಿಗೆ ಉಪಯೋಗಿಸುವಂಥ ಬಣ್ಣ ಏನಿದೆ ಅಥವಾ ಬಣ್ಣದ ಟೈಲ್ಸ್ ಆಗಲಿ ಅಥವಾ ಬಣ್ಣದ ಗ್ರಾನೈಟ್ಸ್ ಆಗಲಿ, ಇದು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಇನ್ನು ಈ ವಾಸ್ತುಶಾಸ್ತ್ರ ಹೇಳುವಂಥ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಆಗ್ನೇಯ ದಿಕ್ಕಿನಲ್ಲಿ ಮಾತ್ರ ಅಡಿಗೆ ಮನೆ ಇರುವಂಥದ್ದು ಶುಭಕರ ಅನ್ನುವಂಥ ಒಂದು ವಿಚಾರ. ಏಕೆಂದರೆ ಈ ಆಗ್ನೇಯ ಕೋನದ ದಿಕ್ಕಿನ ಆಡಳಿತ ಗ್ರಹ ಶುಕ್ರ. ಇಲ್ಲಿ ಶುಕ್ರ ಸಂತೋಷವನ್ನು ತರುವಂತಹ ಗ್ರಹ, ಸಮೃದ್ಧಿಯನ್ನು ನೀಡುವಂತಹ ಗ್ರಹ. ಹಾಗಾಗಿನೇ ಅಡಿಗೆ ಮನೆ ಆಗ್ನೇಯದಲ್ಲಿದ್ದರೆ ಅಲ್ಲಿ ಆ ಮನೆಗೆ ಶ್ರೇಯಸ್ಸು ಉಂಟಾಗ್ತಾ ಇರುತ್ತೆ. ಅಲ್ಲಿ ತಯಾರಾಗುವಂಥ ಆಹಾರ ಮನೆ ಮಂದಿಗೆ ಉತ್ತಮವಾದಂಥ ಆರೋಗ್ಯವನ್ನು ಒದಗಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಅಡಿಗೆ ಕೋಣೆ ಆಗ್ನೇಯ ದಿಕ್ಕಿನಲ್ಲೇ ಇರಬೇಕು ಅನ್ನುವಂಥದ್ದು. ಇನ್ನು ಒಂದು ವೇಳೆ ಅಡಿಗೆ ಮನೆ ಆಗ್ನೇಯದಲ್ಲಿ ಇಲ್ಲದೇ ಇದ್ದರೆ ಅದು ಪೂರ್ವದಲ್ಲಿ ಇರಬಹುದು. ಇಲ್ಲಿ ವಾಸ್ತುದೋಷ ಇಲ್ಲದಂತಹ ದಿಕ್ಕಿನಲ್ಲಿ ಇದನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ಪಶ್ಚಿಮ ದಿಕ್ಕಾಗಲಿ ಅಥವಾ ನೈಋತ್ಯದಲ್ಲಾಗಲಿ ಅಡಿಗೆಯನ್ನು ಮಾಡಬಾರ್ದು. ಇನ್ನು ಅಡಿಗೆ ಮಾಡುವಂಥವರ ಮುಖ ಏನಿದೆ ಅದು ಪೂರ್ವಕ್ಕೆ ತಿರುಗಿರಬೇಕು ಅನ್ನುವಂಥದ್ದು. ಪೂರ್ವ ದಿಕ್ಕಿಗೆ ಎದುರಾಗಿರಬೇಕು ಅವರು ನಿಲ್ಲುವಂಥ ಒಂದು ಭಂಗಿ. ಇನ್ನು ಉತ್ತರ ಅಥವಾ ಈಶಾನ್ಯ ಮೂಲೆಯಲ್ಲೂ ಕೂಡ ಈ ಅಡಿಗೆ ಮನೆಯನ್ನು ನಿರ್ಮಾಣ ಮಾಡಬಾರ್ದು. ಅಡಿಗೆ ಮನೆಯಲ್ಲಿ ಮಾಡಿದಂಥ ಅಡಿಗೆ ಇಲ್ಲಿ ಗಂಭೀರವಾದ ಕಾಯಿಲೆಗಳನ್ನು ತರುತ್ತೆ. ಜೊತೆಗೆ ಅಲ್ಲಿನ ಆಹಾರವನ್ನು ಸ್ವೀಕಾರ ಮಾಡಿದಂಥವರ ಒಂದು ಸ್ವಭಾವ ಸಾತ್ವಿಕವಾಗಿ ಇರಲ್ಲ ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ಮನೆಯಲ್ಲಿ ಅಡಿಗೆ ಮನೆಯ ನಿರ್ಮಾಣ ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಹಾಗೆ ಈ ವಾಸ್ತುಶಾಸ್ತ್ರದ ಪ್ರಕಾರ ನೈಋತ್ಯ ದಿಕ್ಕಿನಲ್ಲಿ ಕೂಡ ಅಡಿಗೆಯನ್ನು ಮಾಡಬಾರ್ದು ಅನ್ನುವಂಥದ್ದು ಇದೆ. ಹಾಗಾಗಿ ಅಡಿಗೆ ಕೋಣೆ ವಿಶೇಷವಾಗಿ ಎಲ್ಲಿ ಬರಬೇಕು ಅನ್ನುವಂಥದ್ದನ್ನು ಮೊದಲೇ ನಾವು ತಿಳಿದು ಮನೆಯನ್ನು ಸಿದ್ಧಪಡಿಸುವಂಥದ್ದು ಉತ್ತಮ. ಹಾಗಾಗಿ ಮನೆಯಲ್ಲಿ ನಾವು ನಿರ್ಮಾಣ ಮಾಡುವಂಥ ಪ್ರತಿ ಜಾಗಗಳಾಗಲಿ, ಲಿವಿಂಗ್ ರೂಮ್ ಆಗಲಿ, ಬೆಡ್ರೂಮ್ಸ್ ಆಗಲಿ, ಒಂದು ಶೌಚಾಲಯ ಇರಲಿ, ಅಡಿಗೆ ಮನೆ ಇರಲಿ, ದೇವರ ಕೋಣೆ ಇರಲಿ, ಇದೆಲ್ಲವನ್ನು ಕೂಡ ಆಯಾ ಜಾಗದಲ್ಲಿ ಬರುವಂತೆ ನಿರ್ಮಾಣ ಮಾಡಲೇಬೇಕಾಗತ್ತೆ.
ಹಾಗಾಗಿ ನೀವು ಏನಾದರೂ ಮನೆಯನ್ನು ನಿರ್ಮಾಣ ಮಾಡುವಂಥ ಹಂತದಲ್ಲಿದ್ದರೆ ಒಮ್ಮೆ ಈ ವಾಸ್ತು ಶಾಸ್ತ್ರದ ಪ್ರಕಾರ ಯಾವ ದಿಕ್ಕಿನಲ್ಲಿ ಯಾವ ಕೋಣೆಗಳು ಬರಬೇಕು ಅನ್ನುವಂಥದ್ದನ್ನು ಮೊದಲು ಖಾತ್ರಿಪಡಿಸ್ಕೊಳ್ಳಿ. ಒಂದು ವೇಳೆ ಮನೆ ನಿರ್ಮಾಣ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ಬೋದಾ ಅನ್ನುವಂಥದ್ದನ್ನು ನೋಡಿ. ಇದು ಎರಡನೇ ಆಪ್ಷನ್. ಇದು ಇನ್ನು ಮೂರನೆಯದ್ದು, ಈಗಾಗಲೇ ಮನೆ ನಿರ್ಮಾಣ ಆಗಿದೆ, ಬಹಳ ಹಿಂದೆ ಕಟ್ಟಿರುವಂಥ ಮನೆಗಳಿಗೆ ಈ ವಾಸ್ತುವನ್ನು ಅಪ್ಲೈ ಮಾಡ್ತಾ ಇರಲಿಲ್ಲ, ಹಾಗಾಗಿ ವಾಸ್ತು ದೋಷದಿಂದ ಕೂಡಿರುತ್ತೆ. ಅಂತಹ ಮನೆಗಳಲ್ಲಿ ಈ ವಾಸ್ತು ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅನ್ನುವಂಥ ವಿಚಾರವನ್ನು ಕೂಡ ನೀವು ಗಮನಿಸಬೇಕು. ಏಕೆಂದರೆ ಕಟ್ಟಿರುವಂಥ ಮನೆಯನ್ನು ಒಡೆಯಲಿಕ್ಕೆ ಸಾಧ್ಯ ಆಗಲ್ಲ, ಮತ್ತು ಪುನರ್ನಿರ್ಮಾಣ ಮಾಡುವಂಥದ್ದು ಕಷ್ಟ ಸಾಧ್ಯವಾಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಇರುವಂಥ ಒಂದು ವ್ಯವಸ್ಥೆಯಲ್ಲೇ ಏನಾದರೂ ಒಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ಬೋದಾ, ಯಾವುದೇ ಪರಿಹಾರಗಳನ್ನು ಮಾಡ್ಕೊಳ್ಬೋದಾ. ಕೆಲವರು ಅಕ್ವೇರಿಯಮ್ಮನ್ನು ಇಡಿ ಅಂತ ಹೇಳ್ತಾರೆ, ಕೆಲವರು ವಾಸ್ತು ಪುರುಷನ ವಿಗ್ರಹವನ್ನು ಇಡಿ ಅಂತ ಹೇಳ್ತಾರೆ, ಲಾಫಿಂಗ್ ಬುದ್ಧವನ್ನು ಇಡುವಂಥದ್ದಾಗಲಿ ಅಥವಾ ಆಮೆಯ ಒಂದು ಚಿತ್ರವನ್ನು ಇಡುವಂಥದ್ದು ಇತ್ಯಾದಿಗಳನ್ನು ಕೆಲವರು ಸೂಚನೆ ಮಾಡ್ತಾರೆ. ಇದನ್ನು ಇಡಿ, ಮನೆಯಲ್ಲಿ ಶಾಂತಿ ಸಮೃದ್ಧಿ ಇರುತ್ತೆ, ಯಾವುದೇ ರೀತಿಯ ವಾಸ್ತು ದೋಷ ಇದ್ದರೆ ಪರಿಹಾರ ಆಗುತ್ತೆ ಅನ್ನುವಂಥದ್ದು. ಆದರೆ ನುರಿತವರಿಂದ, ಬಲ್ಲವರಿಂದ, ತಜ್ಞರಿಂದ ಮಾತ್ರ ಈ ವಾಸ್ತು ದೋಷವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ಹೇಳುವಂಥ ಈ ಸಲಹೆಗಳನ್ನು ನೀವು ಪರಿಪಾಲನೆ ಮಾಡಬೇಡಿ, ಅದರಿಂದ ಯಾವುದೇ ರೀತಿಯ ಒಳ್ಳೆಯದಾಗಲ್ಲ, ವಾಸ್ತು ದೋಷ ಪರಿಹಾರ ಕೂಡ ಆಗಲ್ಲ. ಹಾಗಾಗಿ ತಿಳಿದವರಿಂದ ಮಾತ್ರ ತಿಳಿದುಕೊಂಡು ಆ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಒಂದು ಸಮಸ್ಯೆ ಇದೆ ಅಂದರೆ ಒಂದು ಪರಿಹಾರ ಇದ್ದೇ ಇರುತ್ತೆ, ಆದರೆ ತಾಳ್ಮೆಯಿಂದ, ಆದರೆ ಅಷ್ಟೇ ನಿಷ್ಠೆಯಿಂದ, ನಂಬಿಕೆಯಿಂದ ಪರಿಹಾರ ಕ್ರಮವನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನೀವು ಮಾಡಿರುವಂಥ ಕೆಲಸ, ಅದರಲ್ಲೂ ಕಷ್ಟಪಟ್ಟು ಮಾಡಿರುವಂಥ ಕೆಲಸ, ತುಂಬ ಪ್ರಾಮಾಣಿಕವಾಗಿ ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ ಸಿಕ್ಕತ್ತೆ. ಒಳ್ಳೆಯ ಪ್ರತಿಫಲ ಸಿಕ್ಕುವಂಥ ದಿನ ಇದು. ಅದರಲ್ಲೂ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಹಾಗೆ ಈ ದಿನ ನಿಮ್ಮ ಸಾಮರ್ಥ್ಯವನ್ನಾಗಲಿ, ನಿಮ್ಮ ಒಂದು ಇನ್ಫ್ಲೂಯೆನ್ಸನ್ನಾಗಲಿ ಈ ದಿನ ನಿಮ್ಮ ಸ್ವಂತದ ಪ್ರಯೋಜನಕ್ಕಾಗಿ ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮಲ್ಲಿರುವಂಥ ಎಲ್ಲ ಒಂದು ಮೂಲದಿಂದ ಒಂದು ಕೆಲಸಕ್ಕೆ ಆ ಒಂದು ಶಕ್ತಿಯನ್ನು, ಆ ಒಂದು ಸಾಮರ್ಥ್ಯವನ್ನು ಇನ್ವೆಸ್ಟ್ ಮಾಡುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಹಾಗೆ ಈ ದಿನ ಪ್ರಯಾಣ ಕಾಲದಲ್ಲಿ ನಿಮಗೆ ಆಶ್ಚರ್ಯಕರವಾದಂಥ ಘಟನೆಗಳು ಎದುರಾಗುವಂಥ ಸಂಭವ ಕೂಡ ಇದೆ. ಆದರೆ ಈ ದಿನ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ, ಅದರಲ್ಲೂ ಈ ಖರ್ಚು ಮಾಡುವಂಥ ವಿಚಾರ ಏನಿದೆ ಅದರಲ್ಲಿ ಸ್ವಲ್ಪ ನಿಯಂತ್ರಣ ಬೇಕಾಗಿದೆ. ಇನ್ನು ಈ ದಿನದಲ್ಲಿ ಸ್ಥಿರಾಸ್ತಿ ಖರೀದಿ ವಿಚಾರದಲ್ಲೂ ಕೂಡ ಉತ್ತಮವಾದಂಥ ಒಂದು ಲಾಭ ಇದೆ. ಎಲ್ಲ ಒಂದು ಕಡೆ ಬಹಳ ಕಷ್ಟಪಟ್ಟು ಮಾಡಿರುವಂಥ ಕೆಲಸಗಳಾಗಲಿ, ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳಲ್ಲಾಗಲಿ ಈ ದಿನ ನಿಮಗೆ ತುಂಬ ಒಂದು ಸಂತೋಷ, ಶ್ರೇಯಸ್ಸು ಅನ್ನುವಂಥದ್ದು ಸಿಕ್ಕತ್ತೆ. ಇದರಿಂದ ಆದಾಯ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಹೊಸ ಹೊಸ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು, ಅದರಲ್ಲೂ ಕೆಲವೊಂದು ಪ್ರಮುಖ ವಿಚಾರಗಳನ್ನು ನೀವು ಕೈಗೆತ್ತಿಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಬುದ್ಧಿಗೆ ಮಂಕು ಕವಿದಂತೆ ಇರುತ್ತೆ. ಹಾಗಾಗಿನೇ ಹಿರಿಯರ ಅನುಭವಸ್ಥರ ಮಾತುಗಳೇನಿದೆ ಅದು ನಿಮ್ಮನ್ನು ದಾರಿದೀಪವಾಗಿ ಮುನ್ನಡೆಸುವಂಥದ್ದು, ಅಂದರೆ ನಿಮ್ಮ ಕಣ್ಣನ್ನು ತೆರೆಸುವಂಥ ಒಂದು ಪ್ರಯತ್ನ ಇಲ್ಲಿ ಆಗುತ್ತೆ. ಆದರೆ ಈ ಚಾಡಿಕೋರರ ಮಾತಿಗೆ ಮಾತ್ರ ಈ ದಿನ ನೀವು ಸಮಯವನ್ನು ಕೊಡಬೇಡಿ, ಅಂದರೆ ಆ ಮಾತುಗಳಿಗೆ ಮಾನ್ಯತೆಯನ್ನು ನೀಡಬೇಡಿ, ಅದನ್ನು ಆದಷ್ಟು ನೆಗ್ಲೆಕ್ಟ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಬಹಳ ಚೆನ್ನಾಗಿದೆ. ಎಲ್ಲ ರೀತಿಯಲ್ಲೂ ವ್ಯವಸ್ಥಿತವಾದಂತಹ ಒಂದು ಸಲಹೆ, ಮಾರ್ಗದರ್ಶನ ಜೊತೆಗೆ ಹಣಕಾಸಿನ ನೆರವು ಕೂಡಿ ಬರುವಂಥದ್ದು, ಇದು ಉತ್ತಮವಾದಂಥ ಬೆಳವಣಿಗೆ, ಸಂತೋಷದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಅಪೂರ್ಣವಾಗುತ್ತೆ, ಅಂದರೆ ಪೂರ್ಣವಾದ ಫಲಿತಾಂಶವನ್ನು ಕೊಡಲ್ಲ. ಎಲ್ಲೋ ಒಂದು ಕಡೆ ತುಂಬ ಕಷ್ಟಪಟ್ಟರೂ ಕೂಡ ಒಂದು ಹಂತಕ್ಕೆ ಮಾತ್ರ ಕೆಲಸವನ್ನು ಮುಂದುವರಿಸ್ತೀರಿ. ನಂತರದಲ್ಲಿ ಆ ಕೆಲಸಗಳನ್ನು ನಿಮ್ಮ ಪ್ರಯತ್ನದಿಂದ ಮುಂದುವರಿಸಬೇಕಾಗತ್ತೆ. ಅಂದರೆ ಈ ಸಾಮಾನ್ಯ ಜನರಿಗೂ ಕೂಡ ಆ ಕೆಲಸಗಳು ಕೈಗೆ ಎಟುಕದ ರೀತಿಯಲ್ಲಿ ಇರುತ್ತೆ. ಹಾಗಾಗಿನೇ ತುಂಬ ಪರಿಶ್ರಮ ಪಡಬೇಕಾಗತ್ತೆ. ಇನ್ನು ಉದ್ಯೋಗದ ವಿಚಾರದಲ್ಲೂ ಕೂಡ ಅಧಿಕಾರಿಗಳ ಕೋಪಕ್ಕೆ ಗುರಿಯಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ನಿಮ್ಮ ಮೇಲಧಿಕಾರಿಗಳು ಕೂಡ ನಿಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇರುತ್ತೆ. ಇನ್ನು
ಪ್ರಮುಖವಾದಂತಹ ಕಾರ್ಯಕ್ರಮಗಳು ಬಹಳ ಪೂರ್ವ ಸಿದ್ಧತೆಯೊಂದಿಗೆ ಮಾಡ್ತೀರಿ, ತುಂಬ ಕೇರ್ ತಗೊಂಡಿದ್ದೀರಿ, ಆದರೂ ಕೂಡ ಅದು ಮುಂದೂಡಲ್ಪಡುವಂಥದ್ದು. ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಅಂತಹ ಕಾರ್ಯಕ್ರಮಗಳನ್ನೇ ರದ್ದು ಮಾಡುವಂಥ ಒಂದು ಸ್ಥಿತಿ ಒದಗಿ ಬರುತ್ತೆ ಈ ದಿನದಲ್ಲಿ. ಹಾಗೆ ವೃತ್ತಿಪರ ವ್ಯವಹಾರಗಳಲ್ಲಿ ನಿಮ್ಮ ಆಲೋಚನೆಗಳು ಸ್ಥಿರವಾಗಿರಲ್ಲ. ಮನಸ್ಸು ಈ ದಿನ ಸ್ವಲ್ಪ ವೇವರಿಯಾಗಿ ಇರುವಂಥದ್ದು, ಅಸ್ಥಿರವಾದಂಥ ಮನಸ್ಸು, ಚಂಚಲವಾದಂಥ ಮನಸ್ಸು. ಹಾಗಾಗಿ ಪ್ರಮುಖವಾದ ನಿರ್ಧಾರಗಳನ್ನು ಕೂಡ ಕೈಗೊಳ್ಳುವಂಥ ಶಕ್ತಿ ಸಾಮರ್ಥ್ಯ ನಿಮಗೆ ಇರಲ್ಲ. ತೆಗೆದುಕೊಂಡರೂ ಕೂಡ ಅದು ಏನೋ ಸ್ವಲ್ಪ ಅನಾನುಕೂಲತೆಯಿಂದ ಕೂಡಿರುತ್ತೆ, ಇಂಪ್ರ್ಯಾಕ್ಟಿಕಲ್ ಆಗಿರುತ್ತೆ ನಿಮ್ಮ ತೀರ್ಮಾನಗಳು. ಹಾಗಾಗಿ ಈ ದಿನ ಸ್ವಲ್ಪ ಸ್ಥಿರವಾಗಿರುವವರೆಗೂ ಕೂಡ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕು. ಅದರ ಸಾಧಕ ಬಾಧಕಗಳನ್ನು ತೂಗಿ ನೋಡೇ ನೀವು ಮಾತಾಡಬೇಕಾಗತ್ತೆ ಈ ದಿನ. ಇನ್ನು ಈ ದಿನದಲ್ಲಿ ಬಂಧು ಮಿತ್ರರ ಬಗ್ಗೆ ನಿಮಗೆ ಇರುವಂಥ ಅಭಿಪ್ರಾಯಗಳನ್ನು ಬದಲಾವಣೆ ಮಾಡುವಂಥದ್ದು ತುಂಬ ಉತ್ತಮ. ಏಕೆಂದರೆ ನಿಮಗೆ ಎಷ್ಟು ಬುದ್ಧಿ ಇದೆ, ಎಷ್ಟು ಒಂದು ಅನುಭವ ಇದೆ, ಅಷ್ಟರ ಮಟ್ಟಿಗೆ ಮಾತ್ರ ಆ ವ್ಯಕ್ತಿಗಳನ್ನು ನೀವು ಅಳೆದು ನೋಡ್ತಿದ್ದೀರಿ. ಆದರೆ ಆ ಒಂದು ಪ್ರಾಕ್ಟಿಕಲ್ ಆಗಿರುವಂಥ ವಿಚಾರವೇ, ಸತ್ಯದ ವಿಚಾರವೇ ಬೇರೆಯಾಗಿರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಕೂಲಂಕುಷವಾಗಿ ನೋಡೇ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಈ ದಿನ ಸ್ವಲ್ಪ ತಾಪತ್ರಯಗಳಿರುವಂಥದ್ದು, ಗೋಜಲಾಗಿರುವಂಥ ವಿಚಾರ ಇದೆ. ಹಾಗಾಗಿ ಸ್ವಲ್ಪ ಶಾಂತಿ ಸಮಾಧಾನದಿಂದ ಇರಬೇಕಾಗತ್ತೆ. ಜೊತೆಗೆ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಶ್ರಮದಾಯಕವಾಗಿರುವಂಥ ದಿನ, ಅದರಲ್ಲೂ ದೈಹಿಕ ಶ್ರಮ ಹೆಚ್ಚಾಗುವಂಥ ದಿನ. ಏಕೆಂದರೆ ಕೆಲವು ಕೆಲಸಗಳು ಸುಲಭಕ್ಕೆ ಆಗಲ್ಲ, ಅದರಲ್ಲೂ ಬಹಳ ಕಷ್ಟಪಟ್ಟೇ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಶೈಕ್ಷಣಿಕ ವಿಚಾರದಲ್ಲಿ ಮಾತ್ರ ನಿಮಗೆ ತೃಪ್ತಿ, ಆದರೆ ಹಣಕಾಸಿನ ವಿಚಾರದಲ್ಲಿ ಅತೃಪ್ತಿ. ಎಷ್ಟೇ ಕಷ್ಟಪಡಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸನ್ನು ಒಂದು ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು, ಏನೋ ಒಂದು ಬದಲಾವಣೆಯನ್ನು ತರಬೇಕು ಅನ್ನುವಂಥ ಪ್ರಯತ್ನಗಳೇನಿದೆ ಅದರಲ್ಲಿ ಅಷ್ಟೊಂದು ಯಶಸ್ಸು ಸಿಕ್ಕಲ್ಲ. ಗ್ರಹಗತಿಗಳು ಈ ದಿನ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಪ್ರಮುಖವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥದ್ದಾಗಲಿ ಅಥವಾ ಯಾವುದೇ ದೂರದ ಪ್ರಯಾಣದ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದನ್ನಾಗಲಿ ಈ ದಿನ ಮಾಡಬೇಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಆಹಾರ ವಿಹಾರಾದಿಗಳ ಕಡೆ ಅಷ್ಟೊಂದು ಗಮನ ಇಲ್ಲ, ಬರೀ ಕೆಲಸ ಅನ್ನುವಂಥದ್ದೇ ಆಗುತ್ತೆ. ಹಾಗಾಗಿ ದುಡಿಮೆಗೆ ಇದ್ದಂತಹ ಒಂದು ಪ್ರಾಧಾನ್ಯ ನಿಮ್ಮ ಆರೋಗ್ಯದ ಕಡೆಗೆ ಕೊಟ್ಟಿಲ್ಲ. ಇದರಿಂದ ಸ್ವಲ್ಪ ವ್ಯತ್ಯಯಗಳಾಗುವಂಥದ್ದು, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಈ ದಿನವೇ ಈ ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ಪ್ರಮುಖವಾದ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ವ್ಯವಹಾರದ ವಿಚಾರದಲ್ಲೂ ಕೂಡ ವೈಯಕ್ತಿಕ ನಿರ್ಧಾರಗಳು ಕೂಡಿ ಬರಲ್ಲ. ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ. ನೀವು ಪ್ಲ್ಯಾನ್ ಮಾಡ್ಬೋದಷ್ಟೇ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥವರು, ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥವರೇ ಬೇರೆಯವರು. ಹಾಗಾಗಿ ಅವರ ಮಾತಿನಂತೆ ಈ ದಿನ ನಡಿಬೇಕಾಗತ್ತೆ. ಅದರಲ್ಲೂ ದಾಕ್ಷಿಣ್ಯಕ್ಕೆ ಬಲಿಯಾಗಬೇಕಾಗತ್ತೆ. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು. ನಿಸ್ವಾರ್ಥವಾಗಿ ಸೇವೆ ಮಾಡುವಂಥ ಮನಸ್ಸಿದೆ, ಆದ್ರೂ ಈ ದಿನ ಅಷ್ಟೊಂದು ಸ್ವಾತಂತ್ರ್ಯ ಇಲ್ಲ. ಯಾರದ್ದೋ ಒಂದು ಮರ್ಜಿಗೆ ಒಳಪಡುವಂಥದ್ದು, ಯಾರದ್ದೋ ಒಂದು ಒತ್ತಡಕ್ಕೆ ಒಳಗಾಗಿ ಕೆಲಸಗಳನ್ನು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಕೆಲಸಗಳು ಅಪೂರ್ಣ ಆದಾಗ ನಿಮಗೆ ನೀವೇ ಕೆಲವೊಂದು ಮಾತಾಡಿಕೊಳ್ಳುವಂಥದ್ದು, ನಿಮ್ಮನ್ನು ನೀವೇ ಹಳಿದುಕೊಳ್ಳುವಂಥ ವಿಚಾರಗಳು ಕೂಡ ಇದೆ. ಈ ದೋಷಾರೋಪಣೆಗಳೇನಿದೆ ಇದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಸ್ವಲ್ಪ ಧನಾತ್ಮಕವಾಗಿ ಆಲೋಚನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೃಪ್ತಿಯ ದಿನ, ಅದರಲ್ಲೂ ಭಾವನಾತ್ಮಕವಾಗಿ ಈ ದಿನ ಬೆಂಬಲವನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಫೀಲಿಂಗ್ಸ್ಗೆ ಈ ದಿನ ಜಾಸ್ತಿ ಮಹತ್ವ ಇದೆ. ಹಾಗಾಗಿ ಒಂದು ಮಾತಾಡಿದ್ರೆ ಈ ದಿನ ಅದರಲ್ಲಿ ವಿಶೇಷ ಅರ್ಥಗಳು ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಆದರೂ ಕೂಡ ಲಾಭ ಇಲ್ಲದೆ ಮಾಡೋವಂಥವ್ರಲ್ಲ ನೀವು. ಏನೋ ಒಂದು ಅನುಕೂಲತೆ ಇರಬೇಕು, ಒಂದು ಬೆನಿಫಿಟ್ ಇರಬೇಕು, ಆಗ ಮಾತ್ರ ಕೆಲಸಗಳನ್ನು ಕೈಗೊಳ್ಳುವಂಥವ್ರು. ಏಕೆಂದರೆ ನಿಮ್ಮ ಅನುಭವ ಈ ರೀತಿಯ ಪಾಠವನ್ನು ನಿಮಗೆ ಕಲಿಸಿರುವಂಥದ್ದು. ಇನ್ನು ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ಅಧಿಕಾರಿಗಳ ನೆರವು ಬಹಳ ಚೆನ್ನಾಗಿರುತ್ತೆ. ಇದರಿಂದ ಯಾವುದೇ ಒಂದು ಸಣ್ಣ ಪುಟ್ಟ ವಿವಾದಗಳಿದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ತೀರಿ. ಹಾಗಾಗಿ ಮನಸ್ಸಿಗೆ ಈ ದಿನ ಸ್ವಲ್ಪ ನಿರಾಳತೆ ಅನ್ನುವಂಥದ್ದು. ಜೊತೆಗೆ ಈ ದಿನ ವೃತ್ತಿಪರ ವ್ಯವಹಾರದಲ್ಲಿ ಲಾಭ ಇರೋದರಿಂದ
ಖಂಡಿತ ಸಂತೋಷ ಕೂಡ ನಿಮಗೆ ಇರುತ್ತೆ. ಹಾಗೆ ಕೆಲವೊಂದು ನಿರೀಕ್ಷಿತ ಕಾರ್ಯಗಳನ್ನು ತುಂಬ ಆತ್ಮಸ್ಥೈರ್ಯದಿಂದ ಎದುರಿಸುವಂಥದ್ದು ಇದೆ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಆತ್ಮವಿಶ್ವಾಸ ಆ ಕೆಲಸವನ್ನು ಪೂರ್ಣಗೊಳಿಸುತ್ತೆ. ಹಾಗಾಗಿನೇ ಅರ್ಧಂಬರ್ಧ ಕೆಲಸಗಳು ಈ ದಿನ ಆಗಲ್ಲ, ಆದರೆ ಪೂರ್ಣ ಆಗಬೇಕು, ಇಲ್ಲಾಂದರೆ ಕೆಲಸಗಳು ಆರಂಭವೇ ಆಗಬಾರ್ದು ಅನ್ನುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ಚರ್ಚೆಗಳನ್ನು ಮಾಡುವಂಥದ್ದಿದೆ. ಮಕ್ಕಳೇ ಈ ದಿನದ ಒಂದು ಚರ್ಚೆಗೆ ಕೇಂದ್ರ ಬಿಂದುವಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಅವರ ಭವಿಷ್ಯಕ್ಕೆ, ಅವರ ಮುಂದಿನ ಒಂದು ಪ್ರಗತಿಗೆ ಬೇಕಾಗಿರುವಂತಹ ಕೆಲಸ ಕಾರ್ಯಗಳು, ಪೂರ್ವ ಸಿದ್ಧತೆಗಳು ಎಲ್ಲವನ್ನು ಕೂಡ ಬಹಳ ವಿಶೇಷ ರೀತಿಯಲ್ಲಿ ಮುತುವರ್ಜಿಯಿಂದ ಮಾಡ್ತೀರಿ. ಹಾಗಾಗಿ ಇಲ್ಲಿ ನಿಮ್ಮ ಸ್ವಾರ್ಥ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದಿನದಲ್ಲಿ ನೀವು ಹೊಂದಾಣಿಕೆ ಮಾಡಿಕೊಂಡು ಅದರಲ್ಲೂ ಮಕ್ಕಳ ಭವಿಷ್ಯದ ಹಿನ್ನೆಲೆಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸವನ್ನು ಬೇರೆ ಯಾರೂ ಮಾಡಿದ್ರೂ ಕೂಡ ಒಪ್ಪಲ್ಲ, ಯಾಕೆಂದರೆ ಅಲ್ಲಿ ಅಂಥ ಒಂದು ಗುಣಮಟ್ಟ ಇರಲ್ಲ ಅನ್ನುವಂಥ ಒಂದು ಅಭಿಪ್ರಾಯ. ಹಾಗಾಗಿನೇ ಈ ದಿನ ನಿಮ್ಮ ಶಿಸ್ತಿಗೆ ಪೂರ್ಣ ಅಂಕಗಳು ಸಿಕ್ಕತ್ತೆ. ಎಲ್ಲರೂ ಅದನ್ನು ಮೆಚ್ಚಿಕೊಳ್ತಾರೆ, ನಿಮಗೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನೀವು ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ದಿನ. ಎಲ್ಲೋ ನಿಮಗೆ ಅನುಭವ ಇದೆ ಅಂತ ಹೇಳಿ ಕೆಲಸಕ್ಕೆ ಕೈ ಹಾಕ್ತೀರಿ, ಆದರೆ ಆ ಕೆಲಸ ನಿಮ್ಮ ಅನುಭವಕ್ಕೆ ತಾಗಲ್ಲ. ಹಾಗಾಗಿನೇ ನಷ್ಟಗಳು ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಸಂಪಾದನೆಗಿಂತ ವೆಚ್ಚಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವನ್ನು ನೀವು ಕೋರುವಂಥ ಸಾಧ್ಯತೆ ಇದೆ. ಏಕೆಂದರೆ ನೀವೊಬ್ಬರೇ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ನಿಮ್ಮ ಸಂಬಂಧಗಳೇನಾದರೂ ಹಳಸಾಗಿದ್ದರೆ ಈ ದಿನ ನವೀಕರಣ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರನ್ನೇ ನೀವು ಭಿನ್ನಾಭಿಪ್ರಾಯದಿಂದ ದೂರ ಮಾಡಿಕೊಂಡಿದ್ದರೆ ಅವರ ಒಂದು ಗೆಳೆತನವನ್ನು ಮರು ಸ್ಥಾಪನೆ ಮಾಡಿಕೊಳ್ಳಿಕ್ಕೆ ಮತ್ತು ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕಿರುವಂಥದ್ದು, ಅದನ್ನು ಬಳಸ್ಕೊಳ್ಳಿ. ಹಾಗಾಗಿ ಮನಸ್ತಾಪಗಳು ದೂರ ಆಗುತ್ತೆ, ಮನಸ್ಸುಗಳು ಹತ್ತಿರ ಆಗುತ್ತೆ. ಇನ್ನು ಈ ದಿನದಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ, ಹರಟೆ ಮಾಡಬೇಡಿ. ಏಕೆಂದರೆ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಈ ದಿನ ನೀವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಹಾಗೆ ಮನೆಯ ಸ್ವಚ್ಛತೆ ಬಗ್ಗೆ, ಸುರಕ್ಷತೆ ಬಗ್ಗೆ, ಮನೆಯಲ್ಲಿರುವಂಥವರ ಆರೋಗ್ಯದ ಬಗ್ಗೆ ಈ ದಿನ ಎಲ್ಲಿಲ್ಲದ ಕಾಳಜಿ ನಿಮಗೆ ಇರುವಂಥದ್ದು, ಅದರ ಕಡೆಗೆ ಗಮನ ಕೊಡುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನೀವು ಶಿಸ್ತುಬದ್ಧ ಜೀವನವನ್ನು ರೂಪಿಸ್ಕೊಳ್ಬೇಕು. ಹಾಗೆ ನಿಮ್ಮನ್ನು ಅನುಸರಣೆ ಮಾಡುವಂಥವರು ತುಂಬ ಜನ ಇದ್ದಾರೆ. ಹಾಗಾಗಿ ಈ ದಿನದಲ್ಲಿ ನೀವು ಇತರರಿಗೆ ಮಾದರಿಯಾಗಿರಬೇಕು. ಆ ರೀತಿಯ ಕೆಲಸಗಳನ್ನು ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಲಕ್ಷ್ಮೀ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಕಳಕಳಿ ಇರುವಂಥ ದಿನ. ಹಾಗಾಗಿ ಯಾವುದೇ ಕೆಲಸ ಅಪೂರ್ಣ ಆಗಿದ್ದರೂ, ಯಾರೇ ಆ ಕೆಲಸವನ್ನು ಅರ್ಧಂಬರ್ಧಕ್ಕೆ ಬಿಟ್ಟಿದ್ರೂ ಅದನ್ನು ಮುಂದುವರಿಸುವಂಥ ಒಂದು ಮಾತುಕತೆ ಇದೆ, ಅದರ ಬಗ್ಗೆ ಪೂರ್ವ ಸಿದ್ಧತೆ ಇದೆ. ಒಟ್ಟಾರೆ ಈ ದಿನ ಬೆಳಗಿನಿಂದಲೇ ಕೆಲಸಗಳು ಪೂರ್ಣ ಆಗಬೇಕು ಅನ್ನುವಂಥದ್ದೇ ನಿಮ್ಮ ಹೋರಾಟ ಆಗಿರುವಂಥದ್ದು. ಹಾಗೆ ಈ ದಿನ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಆರ್ಥಿಕ ಪರಿಸ್ಥಿತಿ ಇದಕ್ಕಾಗಿ ತುಂಬ ಚೆನ್ನಾಗಿದೆ ಈ ದಿನದಲ್ಲಿ. ಇನ್ನು ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಗೌರವ ಆಗಲಿ ಈ ದಿನ ತುಂಬ ಮಾನ್ಯತೆಯನ್ನು ನಿಮಗೆ ತಂದು ಕೊಡುವಂಥದ್ದು. ಹಾಗಾಗಿನೇ ಸಮಾಜದಲ್ಲಿ ವಿಶೇಷ ಗೌರವಗಳನ್ನು ಪಡ್ಕೊಳ್ತೀರಿ ಈ ದಿನ. ಇನ್ನು ವ್ಯಾಪಾರದ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಭವಿಷ್ಯದಲ್ಲಿ ನಿಮಗೆ ಉಪಯುಕ್ತವಾಗಿರುತ್ತೆ. ಹಾಗಾಗಿ ಒಂದು ಭದ್ರತೆಯಿಂದ ಕೂಡಿರುವಂಥ ಒಂದು ಪರ್ಮನೆಂಟ್ ಸ್ಟೇಟಸ್ ಇರುವಂಥ ಕೆಲಸಗಳನ್ನೇ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಅದರಲ್ಲಿ ನೀವು ರಾಜಿ ಇಲ್ಲ, ಅಂದರೆ ಕ್ವಾಲಿಟಿನಲ್ಲಿ ರಾಜಿ ಮಾಡಿಕೊಳ್ಳಲ್ಲ. ಇದು ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ವಿಶೇಷತೆಯನ್ನು ಎತ್ತಿ ತೋರಿಸುವಂಥ ಒಂದು ಸಂದರ್ಭ ಇದು. ಹಾಗೆ ದೂರದ ಪ್ರದೇಶದಿಂದ ಒಂದು ಶುಭ ಸುದ್ದಿ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ವಿಶೇಷವಾಗಿ ಈ ದಿನ
ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿಕ್ಕೆ ತುಂಬ ಕಾತುರದಿಂದ ಇರುವಂಥದ್ದು. ಹಿಂದೆ ಎಲ್ಲ ಒಂದು ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ರಿ, ಕೆಲಸವನ್ನು ಮಾಡಬೇಕಾ ಬೇಡವಾ, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಇರ್ತಾ ಇತ್ತು. ಆದರೆ ಈ ದಿನ ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ವಿಭಿನ್ನವಾಗಿ ಮಾಡ್ತೀರಿ, ಅಂಥ ಒಂದು ಕಲೆಗಾರಿಕೆ ಇದೆ. ಆರ್ಡಿನರಿ ಪೀಪಲ್ ಡೂ ಎಕ್ಸ್ಟ್ರಾ ಆರ್ಡಿನರಿ ವರ್ಕ್ಸ್ ಅನ್ನುವಂಥ ರೀತಿಯಲ್ಲಿ ಈ ದಿನ ಬಹಳ ವಿಶೇಷ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ, ಮನಸ್ಸಿಗೆ ಸಂಪೂರ್ಣವಾದಂಥ ತೃಪ್ತಿಯನ್ನು ತಂದುಕೊಳ್ತೀರಿ. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಇಷ್ಟದ ದೇವರನ್ನು ಕೂಡ ಈ ದಿನ ಪ್ರಾರ್ಥನೆ ಮಾಡ್ತಾಯಿರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುತ್ತೆ. ಜೊತೆಗೆ ನೀವು ಮಾಡುವಂಥ ವ್ಯವಹಾರದಲ್ಲಿ, ನಿಮ್ಮ ಚಟುವಟಿಕೆಯಲ್ಲೂ ಕೂಡ ಈ ದಿನ ಸ್ವಲ್ಪ ಅನಿರೀಕ್ಷಿತ ಸಮಸ್ಯೆಗಳು ಉಂಟಾಗುವಂಥದ್ದಿದೆ. ನಿಮಗೆ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಒಂದು ಸಮಸ್ಯೆ ಕ್ರಾಪಪ್ ಆಗಿಬಿಡುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಕೂಡಲೇ ಅದಕ್ಕೆ ಮನಸ್ಸನ್ನು ಕೊಡಬೇಕು. ಹಾಗಾಗಿ ಯಾವುದೇ ವಿಚಾರಗಳನ್ನು ಪೋಸ್ಟ್ಪೋನ್ ಮಾಡಬೇಡಿ ಈ ದಿನ. ಇನ್ನು ಈ ದಿನದಲ್ಲಿ ಹಠಾತ್ತಾಗಿ ಸ್ಥಾನ ಬದಲಾವಣೆಯ ಸೂಚನೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಉದ್ಯೋಗದ ಮನೆ ಆಗಲಿ, ವಾಸದ ಮನೆ ಆಗಲಿ, ಅಥವಾ ನೀವು ತಾತ್ಕಾಲಿಕವಾಗಿ ಉಳ್ಕೊಂಡಿರುವಂಥ ಒಂದು ಮನೆ ಆಗಲಿ, ಒಂದು ಯಾವುದೇ ರೀತಿಯ ನಿವಾಸ ಸ್ಥಾನ ಆದರೂ ಕೂಡ ಅದರಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಕಾಣುವಂಥ ದಿನ ಇದು. ಹಾಗೆ ಈ ದಿನದಲ್ಲಿ ಕೈಗೊಂಡ ಕೆಲಸ ಕಾರ್ಯಗಳಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳಿರುತ್ತೆ. ಅದನ್ನು ನೀವು ನೋಡಿರಲ್ಲ, ಕೆಲಸ ಆರಂಭ ಮಾಡಿಬಿಡ್ತೀರಿ, ನಂತರದಲ್ಲಿ ಗೊತ್ತಾಗುತ್ತೆ ಅದು ಯಾವ ಸಮಸ್ಯೆಯನ್ನು ಹೊಂದಿದೆ, ಅದರ ಬಂಡವಾಳ ಏನು ಎತ್ತ ಅನ್ನುವಂಥದ್ದು. ಹಾಗಾಗಿ ಏಕಪಕ್ಷೀಯವಾಗಿ ಈ ದಿನ ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಇದೆ. ಇದು ನಿಮ್ಮ ಹಠದ ಸ್ವಭಾವವನ್ನು ತೋರಿಸುತ್ತೆ, ಇಲ್ಲಿ ಎಡವಟ್ಟಾಗುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ಹಗೆತನ ಇರಬೇಕು. ಅಂದರೆ ದ್ವೇಷ, ಅಸೂಯೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗಾದರೂ ಇಟ್ಕೊಳ್ಬೇಕು. ಆದರೆ ನಿಮ್ಮನ್ನೇ ಅದು ತಿಂದು ಹಾಕುವಷ್ಟರ ಮಟ್ಟಿಗೆ ನೀವು ಅದನ್ನು ಪರಿಗಣಿಸಬಾರ್ದು. ಹಾಗಾಗಿನೇ ಹಿರಿಯರು ಹೇಳುವಂಥ ರೀತಿಯಲ್ಲಿ ಕೆಲವರನ್ನು ಕ್ಷಮಿಸಬೇಕಾಗತ್ತೆ, ಕೆಲವು ತಪ್ಪುಗಳನ್ನು ಕಂಡು ಕಾಣದಂತೆಯೇ ಇರಬೇಕಾಗತ್ತೆ. ಇದು ಜಾಣರ ಲಕ್ಷಣ. ಅಂಥ ಒಂದು ವಿಶೇಷವಾದಂಥ ಹಠಾತ್ತಾದಂತಹ ಅನುಭವ ಉಂಟಾಗುವಂಥದ್ದು ಈ ದಿನ ಇರುತ್ತೆ. ಇನ್ನು ಈ ದಿನದ ಪ್ರಯಾಣದಲ್ಲೂ ಕೂಡ ಕೆಲವೊಂದು ಅಪಾಯದ ಸೂಚನೆಗಳಿದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಪೋಷಕರ ಅಥವಾ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥದ್ದು ಸೂಕ್ತ. ಇನ್ನು ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಇದೆ. ಆ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ವ್ಯಾಪಾರಂ ದ್ರೋಹ ಚಿಂತನಂ ಜ್ಞಾಪಕದಲ್ಲಿಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯ ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಬದುಕಿನಲ್ಲಿ ಒಂದು ಉನ್ನತವಾದಂತಹ ಬದಲಾವಣೆಗಳನ್ನು ಕಾಡ್ತೀರಿ. ಏನೋ ಒಂದು ಆದರ್ಶದ ವ್ಯಕ್ತಿತ್ವ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಇದೆ. ಹಾಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳೇ ವಿವಾದಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿ ಸ್ವಲ್ಪ ಸಮಾಧಾನ ಬೇಕು ಅಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ವಿಚಾರಗಳ ಕಡೆಗೆ ಗಮನ ಹರಿಸಬಾರ್ದು. ಹಾಗೆ ಈ ಗಾಳಿ ಸುದ್ದಿಗೆ ಕಿವಿ ಮಾತು ಕೊಡುವಂಥದ್ದು ಇದೆ. ಇದರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಚಂಚಲವಾಗುತ್ತೆ, ಏಕಾಗ್ರತೆಯ ಕೊರತೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಅಂಥ ನಿಟ್ಟಿನಲ್ಲಿ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಹಿರಿಯ ಸ್ನೇಹಿತರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುವಂಥದ್ದು ಕೂಡ ಇದೆ. ಏನೋ ಒಂದು ಹರಟೆ ಮಾತುಕತೆಗಳು ನಡೆಯುವಂಥದ್ದು ಇದೆ. ಒಟ್ಟಾರೆ ಈ ಸಮಯದ ಪರಿಪಾಲನೆ ಅನ್ನುವಂಥದ್ದೇನಿದೆ ಅದರಲ್ಲಿ ಸ್ವಲ್ಪ ಎಡವುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಹಾಗೆ ಈ ದಿನದಲ್ಲಿ ನಿಮಗೆ ವಿದ್ಯೆ ಕಡಿಮೆ ಇದ್ದರೂ ಬುದ್ಧಿ ಜಾಸ್ತಿ ಇದೆ, ಅನುಭವ ತುಂಬ ವಿಪರೀತವಾಗಿ ಇರುವಂಥದ್ದು. ಹಾಗಾಗಿ ವ್ಯಕ್ತಿಗೆ ಈ ವಿದ್ಯೆ ಕಲಿಯೋದರಿಂದ ಬೇಕಾಗಿರುವಂಥದ್ದು ಅನುಭವ, ಅದು ಜೀವನದ ಪಾಠ. ಅದನ್ನು ಈಗಾಗಲೇ ನೀವು ಕಲಿತುಕೊಂಡು ಬೇರೆಯವರಿಗೂ ಕಲಿಸುವಷ್ಟು ಪ್ರಬುದ್ಧಮಾನವಾಗಿ ಈ ದಿನ ಬೆಳೆದಿದ್ದೀರಿ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ಸಮಸ್ಯೆ ಇದ್ದರೂ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ತಾಳ್ಮೆ ಇದೆ, ವಿವೇಕ ಇದೆ, ವಿವೇಚನೆ ಇದೆ. ಜೊತೆಗೆ ಈ ದಿನದಲ್ಲಿ ಹಠಾತ್ತಾಗಿ ಧನಲಾಭ ಉಂಟಾಗುವಂಥದ್ದು ಕೂಡ ಇದೆ.
ಇದು ಮನಸ್ಸಿಗೆ ಸಂಪೂರ್ಣವಾದಂಥ ತೃಪ್ತಿಯನ್ನು ತಂದುಕೊಡುತ್ತೆ. ಹಾಗೆ ಅನಿರೀಕ್ಷಿತ ವ್ಯಕ್ತಿಯೊಬ್ಬರ ಭೇಟಿ ಈ ದಿನ ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು. ಒಟ್ಟಾರೆ ಈ ದಿನ ನಿಮಗೆ ಸಂತೋಷದ ದಿನ, ಲಾಭದಾಯಕವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಮಾನಸಿಕ ಕಿರಿಕಿರಿ ಈ ದಿನ ನಿವಾರಣೆಯಾಗುತ್ತೆ. ಎಲ್ಲೋ ಒಂದು ಕಡೆ ಸಮಾಧಾನ, ತಾಳ್ಮೆ ಅನ್ನುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿನೇ ನೀವು ಎಷ್ಟು ಉನ್ನತಿಯನ್ನು ಕಾಣ್ತೀರೋ ಅಷ್ಟೇ ಈ ದಿನ ನಿಮ್ಮ ಒಂದು ಪ್ರಗತಿ ಇರುತ್ತೆ. ಆದರೆ ಹಿತಶತ್ರುಗಳ ಸಂಖ್ಯೆ ಕೂಡ ಅಷ್ಟೇ ಇರುತ್ತೆ. ಇದನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಏಕೆಂದರೆ ಆರ್ಥಿಕ ಪರಿಸ್ಥಿತಿ ಈ ದಿನ ಅನುಕೂಲಕರವಾಗಿರುತ್ತೆ. ಹಾಗಾಗಿನೇ ಮನೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು ಇದು ನಿಮಗೆ ವಿಶೇಷವಾದಂಥ ಸಂತೋಷದ ಜೊತೆಗೆ ಗೌರವಗಳನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಭವಿಷ್ಯದಲ್ಲಿ ತುಂಬ ಉಪಯುಕ್ತವಾಗಿ ಇರುವಂಥದ್ದು. ಹಾಗಾಗಿ ತುಂಬ ದೂರದೃಷ್ಟಿಯಿಂದ, ದೂರಾಲೋಚನೆಯಿಂದ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ದೂರದ ಪ್ರದೇಶದಿಂದ ನಿಮಗೆ ಒಳ್ಳೆಯ ಮಾಹಿತಿಗಳು ಸಿಕ್ಕತ್ತೆ. ದೂರದ ಬಂಧುಗಳಿಂದ ಕೂಡ ಈ ದಿನ ನಿಮಗೆ ಹಣಕಾಸಿನ ನೆರವು ಕೂಡಿ ಬರುತ್ತೆ. ಇನ್ನು ನಿಮಗೆ ಬರಬೇಕಾಗಿರುವಂಥ ಕೆಲವು ಹಣ ಆಗಲಿ, ಯಾವುದೇ ರೀತಿಯಲ್ಲಿ ಈ ಸಾಲ ಇತ್ಯಾದಿಗಳಾಗಲಿ ಇತ್ಯರ್ಥ ಆಗುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನದಲ್ಲಿ ವ್ಯವಹಾರದಲ್ಲಿ ಇದ್ದಂತಹ ಆತಂಕಗಳನ್ನು ದೂರ ಮಾಡಿಕೊಳ್ತೀರಿ. ಅಷ್ಟರ ಮಟ್ಟಿಗೆ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಎದುರಿಸುವಂಥದ್ದು ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹೆಣಗಾಟ ಸ್ವಲ್ಪ ಕಡಿಮೆ ಇರುತ್ತೆ. ಎಲ್ಲೋ ಒಂದು ಕಡೆ ಸಮಾಧಾನ, ಒಂದು ಶಾಂತಿಯುತವಾದಂಥ ಉತ್ತರವನ್ನು ಕಂಡುಕೊಳ್ಳುವಂಥ ಸಂದರ್ಭ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಮೇಲಧಿಕಾರಿಗಳ ಸಹಕಾರ ಬಹಳ ಚೆನ್ನಾಗಿದೆ. ನಿಮ್ಮ ಸಹೋದ್ಯೋಗಿಗಳು ಕೂಡ ಈ ದಿನ ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರಗಳನ್ನು ಅತಿ ಆಳವಾಗಿ ತಿಳ್ಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಜ್ಞಾನ ಸಂಪಾದನೆ ಚೆನ್ನಾಗಿದೆ. ಭಗವಂತನ ಧ್ಯಾನ ಯೋಗ ಮಾಡ್ತಾ ಇರಿ. ನಿಮ್ಮ ಇಷ್ಟದ ದೇವರನ್ನು ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುವಂಥ ದಿನ. ನೀವು ಏನೇ ಮಾಡಲಿಕ್ಕೆ ಹೋದ್ರೂ ಅಲ್ಲಿ ಒಂದು ಅಪೂರ್ಣವಾಗಿರುವಂಥ ಫಲಿತಾಂಶ ಇರುತ್ತೆ. ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಹಾಗೆ ಪರಿಶ್ರಮಕ್ಕೆ ಫಲ ಸಿಕ್ಕಲ್ಲ. ಇದರಿಂದ ಈ ದಿನ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ಸಾಲದ ಒತ್ತಡ ಹೆಚ್ಚಾಗುವಂಥದ್ದು, ಹಣಕಾಸಿನ ನಿರ್ವಹಣೆಯಲ್ಲಿ ಈ ದಿನ ತಪ್ಪು ನಿರ್ಧಾರಗಳಾಗುವಂಥ ಸಂದರ್ಭ ಇದೆ. ಇದು ನಿಮ್ಮ ಶ್ರಮವನ್ನು ಜಾಸ್ತಿ ಮಾಡುತ್ತೆ. ಜೊತೆಗೆ ನಿಮ್ಮ ಒಂದು ಯೋಜನೆಯಲ್ಲೇ ನೀವು ಕಾಂಪ್ರಮೈಸ್ ಮಾಡಿಕೊಳ್ಬೇಕಾದಂಥ ಸಂದರ್ಭಗಳು ಒದಗಿ ಬರ್ತಾ ಇದೆ. ಹಾಗೆ ಈ ದಿನ ಬಲವಂತಕ್ಕೆ ಒತ್ತಾಯಕ್ಕೆ ಮಣಿಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ಹಿಂದೇಟು ಹಾಕುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಕೆಲಸವನ್ನು ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು, ಯಾರೂ ಕೂಡ ದೋಷಗಳನ್ನು ಹುಡುಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿರ್ತೀರಿ. ಆದರೆ ಕೆಲವರಿಗೆ ನಿಮ್ಮ ಒಂದು ನಡವಳಿಕೆ ಆಗಲಿ, ನಿಮ್ಮ ಒಂದು ಮಾತಾಗಲಿ ಇಷ್ಟ ಆಗಲ್ಲ. ಇದರಲ್ಲಿ ದೋಷಗಳನ್ನು ಅವರು ಹುಡುಕಿ ತೆಗೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಮೂದಲಿಕೆಯ ಮಾತುಗಳಿಗೂ ಕೂಡ ನೀವು ಒಳಗಾಗಬೇಕಾಗತ್ತೆ. ದೋಷಾರೋಪಣೆಗೂ ಕೂಡ ಬಲಿಯಾಗಬೇಕಾಗತ್ತೆ ಈ ದಿನ. ಹಾಗಾಗಿನೇ ಈ ದಿನ ಕುಟುಂಬದ ವಾತಾವರಣ ಕೂಡ ತುಂಬ ಸಮಸ್ಯಾತ್ಮಕವಾಗಿ ಇರುವಂಥದ್ದು. ಹಾಗಾಗಿ ಏನೇ ಕೆಲಸಕ್ಕೂ ಕೂಡ ಕುಟುಂಬಸ್ಥರ ಸಹಕಾರ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಈ ದಿನದಲ್ಲಿ ಹೂಡಿಕೆ ವಿಚಾರದಲ್ಲಿ ಯಾವುದೇ ರೀತಿಯ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ತಜ್ಞರನ್ನು ಭೇಟಿ ಮಾಡಿ ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಸೌಹಾರ್ದಯುತವಾಗಿ, ಸ್ವಲ್ಪ ಹೊಂದಾಣಿಕೆಯಿಂದ ಇರಬೇಕಾಗಿರುವಂಥ ದಿನ.
ಏಕೆಂದರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ತುಂಬ ಏರಿಳಿತಗಳು ಇರುವಂಥದ್ದು. ನಿಮಗೆ ಆರ್ಥಿಕ ಪ್ರಗತಿ ಏನೋ ಆಶಾದಾಯಕವಾಗಿರುತ್ತೆ, ಆದರೆ ದುಂದು ವೆಚ್ಚದಲ್ಲಿ ಸ್ವಲ್ಪ ಕಡಿವಾಣ ಹಾಕಬೇಕಾಗತ್ತೆ. ಇನ್ನು ಈ ದಿನ ಅನಿವಾರ್ಯ ಕಾರಣಗಳಿಗಾಗಿಯೇ ಖರ್ಚು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನೀವು ತುಂಬ ಕ್ರಿಯಾಶೀಲರಾಗಿರ್ತೀರಿ, ತುಂಬ ಆ್ಯಕ್ಟಿವ್ ಆಗಿದ್ದೀರಿ. ಆದರೆ ನಿಮ್ಮ ಒಂದು ಎನರ್ಜಿಯನ್ನು ಸರಿಯಾದ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ಳಿ. ಇಲ್ಲಿ ನಿಮ್ಮ ಸ್ನೇಹಿತರ ಪ್ರಭಾವದಿಂದ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಇನ್ನು ಈ ದಿನದಲ್ಲಿ ಸಂತೋಷ ತುಂಬಿರುವಂಥ ವಾತಾವರಣ ಇದೆ. ನೀವು ಯಾವ ಸಂದರ್ಭದಲ್ಲಿ ಸಂತೋಷವಾಗಿರ್ತೀರೋ ಆಗಲೇ ನಿಮಗೆ ಏನೋ ಒಂದು ದುಃಖದ ಒಂದು ಛಾಯೆ, ಒಂದು ನೆರಳು ನಿಮಗೆ ಬರುವಂಥದ್ದು ಇರುತ್ತೆ. ಅಂದರೆ ನೀವು ಎಷ್ಟು ನಗ್ತೀರೋ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ದುಃಖ ಕೂಡ ಉಂಟಾಗುವಂಥದ್ದು. ಹಾಗಾಗಿನೇ ಭಾರಿ ಬದಲಾವಣೆಯನ್ನು ನಿರೀಕ್ಷೆ ಮಾಡುವಂಥ ದಿನ ಇದು. ಇನ್ನು ಈ ದಿನದಲ್ಲಿ ನಿಮಗೆ ಸಂಪತ್ತು ಇರುತ್ತೆ, ಜೊತೆಗೆ ಆಪತ್ತು ಕೂಡ ಇರುತ್ತೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು. ಅದರಲ್ಲೂ ನಿಮ್ಮ ಹಿತಶತ್ರುಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಒಂದು ಆರೋಗ್ಯದ ವಿಚಾರ ಆಗಲಿ ಅಥವಾ ನಿಮಗೆ ಇರುವಂತಹ ದೀರ್ಘಕಾಲದ ರೋಗದ ವಿಚಾರದಲ್ಲಾಗಲಿ ಸ್ವಲ್ಪ ಜಾಗ್ರತೆ. ಹಾಗಾಗಿ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಔಷಧೋಪಚಾರಗಳಿರ್ಬೋದು, ಇಂಥದ್ರಲ್ಲಿ ಈ ದಿನ ಸ್ವಲ್ಪ ಸಮಯ ಹೋಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನಾಗಲಿ ಲಘುವಾಗಿ ಪರಿಗಣಿಸಬೇಡಿ. ಅದರಲ್ಲಿ ನೀವು ಬಹಳ ವಿಶೇಷವಾದಂತಹ ಕೆಲವು ವ್ಯಕ್ತಿಗಳಿಗೆ ಸ್ಥಾನಮಾನವನ್ನು ಕೊಡಬೇಕಾಗತ್ತೆ. ಏಕೆಂದರೆ ಎಲ್ಲವನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗುವಂಥ ಒಂದು ನಿರ್ಧಾರ ಅಷ್ಟೊಂದು ಸರಿಯಾಗಿರಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಅದರಲ್ಲೂ ಒಂದು ವಿಚಾರದಲ್ಲಿ ಸಿಕ್ಕಂತಹ ಫಲಿತಾಂಶ ನಿಮ್ಮನ್ನು ತುಂಬ ಸಂತೋಷವಾಗಿ ಇಟ್ಟಿರುತ್ತೆ ಈ ದಿನದಲ್ಲಿ. ಹಾಗೆ ಇದು ನಿಮ್ಮ ಮನೋಬಲವನ್ನು, ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು ಕೂಡ. ಹಾಗೆ ಈ ದಿನದಲ್ಲಿ ನಿಮ್ಮ ಮೇಲಧಿಕಾರಿಗಳ ಸಹಕಾರ ಇದೆ, ಸಹೋದ್ಯೋಗಿಗಳ ಒಂದು ಸಹಾಯ ನಿಮಗೆ ಈ ದಿನ ಸಿಕ್ಕತ್ತೆ. ಇನ್ನು ವ್ಯಾಪಾರದಲ್ಲಿ, ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲೂ ಕೂಡ ಈ ದಿನ ಪ್ರಗತಿಯನ್ನು ಕಾಣುವಂಥ ದಿನ. ಏನೋ ಒಂದು ಸಣ್ಣ ಪುಟ್ಟ ಬದಲಾವಣೆ ಕೂಡ ನಿಮಗೆ ಸಂತೋಷವನ್ನು ತರ್ತಾ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಒಂದಕ್ಕೊಂದು ಹೊಂದದಂತಹ ವಿಚಾರಗಳನ್ನು ಸ್ವಾಗತಿಸಬೇಡಿ. ಏಕೆಂದರೆ ಎಲ್ಲೂ ಕೂಡ ನೀವು ಗುಣಮಟ್ಟಕ್ಕೆ ಕಾಂಪ್ರಮೈಸ್ ಆಗಲ್ಲ. ಆದರೆ ಈ ದಿನ ಒತ್ತಡಕ್ಕೆ ಒಳಗಾಗುವಂಥ ಸಂದರ್ಭ ಒಂದೆರಡು ಇರಬಹುದು, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಆಸೆಯಂತೆ ಆದಾಯ ಉತ್ತಮವಾಗುತ್ತೆ. ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ತೀರಿ. ಅಂಥ ಒಂದು ಚಾಕಚಕ್ಯತೆ ಇದೆ. ಜೊತೆಗೆ ನಿಮ್ಮ ಒಂದು ಅನುಭವ ಆಗಲಿ, ನಿಮ್ಮ ಬುದ್ಧಿವಂತಿಕೆ ಆಗಲಿ ಈ ದಿನ ವಿಶೇಷವಾದಂತಹ ಒಂದು ಪ್ರಗತಿಗೆ ಕಾರಣವಾಗುತ್ತೆ. ನಿಮ್ಮ ವಾಕ್ಚಾತುರ್ಯ ಬಹಳ ಅದ್ಭುತವಾಗಿರುವಂಥದ್ದು ಈ ದಿನ. ವ್ಯಾಪಾರಕ್ಕೆ ಇದು ಹೇಳಿ ಮಾಡಿಸಿದಂತಹ ದಿನ. ಏಕೆಂದರೆ ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನುವಂಥ ವಿಚಾರ ಈ ದಿನ ನಿಮಗೆ ಹೊಂದಾಣಿಕೆ ಆಗುವಂಥದ್ದು. ಹಾಗೆ ಈ ದಿನದಲ್ಲಿ ಯೋಜನೆಯ ಒಂದು ಪೂರ್ವ ಸಿದ್ಧತೆ ಇದೆಯಲ್ಲ, ಅದೇ ಯಶಸ್ಸಿನ ಮೆಟ್ಟಿಲು. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ಪ್ರಿಪರೇಷನ್ ಅನ್ನುವಂಥದ್ದು ಬಹಳ ಚೆನ್ನಾಗಿರುತ್ತೆ. ಆದರೆ ಈ ಹಣಕಾಸಿನ ವ್ಯವಹಾರಗಳಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ ಈ ದಿನದಲ್ಲಿ. ಇನ್ನು ಈ ದಿನ ಸ್ತ್ರೀಯರು ವಿಶೇಷವಾಗಿ ಮನೆಯಲ್ಲಿ ಆಗುವಂಥ ಈ ಒತ್ತಡದ ವಾತಾವರಣ ಇರ್ಬೋದು, ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳನ್ನು ಬೇರೆಯವರ ನೆರವಿನಿಂದಲೇ ಮಾಡಿಕೊಳ್ಬೇಕಾದಂತಹ ಸಂದರ್ಭ ಬರ್ಬೋದು. ಅದರಲ್ಲಿ ಸ್ವಲ್ಪ ಸೂಕ್ಷ್ಮತೆಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಪಾರ್ವತಿಯ ಸ್ತೋತ್ರ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.